ವೇದವಾಕ್ಯವನ್ನೆಲ್ಲ ಮೋರಲು ಕರುಣರಲ್ಲಿ ಓದಿಸುತ್ತ ಜನರ ವೇದಾವತಿಗೆ ಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀಯ ಗುಣಿಯ ಗ್ರಂಥವನ್ನು ನಿಜವಾಗಿ ನಿಜದೋಳ ಮುಳಗಿಸುವ ಸುಜರಿಗೆ ನಿತ್ಯ ನಮಿಸುವೆನೋ ಸುಜರಿಗೆ ನಿತ್ಯ ನಮಿಸುವೆನೋ ಅದ್ದ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಸ್ವೀಕರಿಸಿದ್ದ ಸಿದ್ಧರುಡರಿಗೆ ನಂದನಕ್ಕೆ ಸಿದ್ಧರುಡರಿಗೆ ನಂದನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂತಲೆಪ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ಏವಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ ಪ್ರಥಮ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಗವಂತನು ತೀವ್ರ ಮುಮುಕ್ಷದ ಆಪೇಕ್ಷೆಯುಳ್ಳಂಥ ಸಚ್ಚಿಷ್ಯನಾದ ಅರ್ಜುನನಿಗೆ ಹಿಂದೆ ಅನಂತ ರೀತಿಯ ಪ್ರಕಾರವಾಗಿ ಈಶ್ವರನಲ್ಲಿ ಭಕ್ತಿಯನ್ನು ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳ್ತಾ ಬಂದು ಈಗ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಮುಮುಕ್ಷುಗಳು ಯಾವ ಚಿತ್ತಶುದ್ಧಿಗೋಸ್ಕರ ಈಶ್ವರನ ಉಪಾಸನೆಯನ್ನು ಅವಶ್ಯ ಮಾಡಬೇಕು ಅಂತ ಹೇಳಿದರು. ಯಾಕೆ ಹೇಳಬೇಕಾಗಿತ್ತು? ಜ್ಞಾನ ದೇವತು ಕೈವೆಲ್ಲಂತ ಪ್ರಮಾಣ ಇಟ್ಟುಕೊಂಡು ಯಾವ ಶ್ರುತಿ
ವೇದ ಆಗಮ ಋಷಿ ಮುನಿಗಳ ಅನುಭವವನ್ನು ಅನುಭವಿಸಿ ಮತ್ತೆ ಯಾಕೆ ಉಪಾಸನಾ ಕಾರ್ಯವನ್ನು ಹೇಳಬೇಕು ಅಂತ ಸಂಶಯ ಬಂದರೆ, ಇಡೀ ಜಗತ್ತಿನಲ್ಲಿ ಮಾನವರಲ್ಲಿ 3 ಪ್ರಕಾರ ಬುದ್ಧಿ ಉಂಟು. ಮಂದಮತಿಗಳು ಉಂಟು, ದೈವಪರರೂ ಉಂಟು, ಹೀಗೆ ವಿಚಾರವಾದಿಗಳು ಉಂಟು. ಅವರಿಗಾಗಿ ಇಲ್ಲಿ ಏನು ಮಾಡಬೇಕಾಗಿದರೆ ಶರೀರವೆಂಬ ಹೊಲವ ಹಸನ ಮಾಡಿರೋ ಅಂತ. ಈ ಅಧ್ಯಾಯದಲ್ಲಿ ಶರೀರ ಅಂದರೆ ದೇಹ ಎನ್ನುವುದೇ ಹೊಲ ಅಂತ. ಅದನ್ನು ಪ್ರಮಾಣವಾಗಿಟ್ಟುಕೊಂಡು ಕೇವಲ ಮೋಕ್ಷವನ್ನು ಬಯಸುವಂಥ ಜಿಜ್ಞಾಸುಗಳಿಗೆ ಅವ್ರಿಗೆ ಯಾವ ಬೇರೆ ಅಪೇಕ್ಷೆ ಇಲ್ಲ. ಇಹ ಪರಲೋಕ ತೃಣ ಸಮಾನದಂತೆ, ಹುಲ್ಲು ಕಡ್ಡಿ ಇದ್ದಂತೆ ಇವುಗಳಿಂದ ಸುಖ ಸಮಾಧಾನ ಶಾಂತಿ ಎಲ್ಲವೇ ಇಲ್ಲ. ಅಂಥ ಸುಖ ಶಾಂತಿ ಯಾವುದು? ಆ ಸುಖ ಶಾಂತಿ ಎಲ್ಲಿರುವುದು? ಆ ಸುಖ ಶಾಂತಿಯನ್ನು ಹೇಗೆ ಪಡೆಯುವುದು? ಆ ಶಾಂತಿಯನ್ನು ಯಾರೆಂದು ತಿಳಿಯುವುದು? ಹೀಗೆ ಅನಂತ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವುಗಳ ಶೋಧನೆಗಾಗಿ ಹೊರಟಂಥ ಏಕೈಕ ಉದ್ದೇಶ ಭೋಗ ತ್ಯಾಗ ಮಾಡಿ ಮೋಕ್ಷವನ್ನೇ ಸ್ವೀಕಾರ ಮಾಡುವಂಥ ಮುಮುಕ್ಷುಗಳಿಗೆ ಏನು ಹೇಳಿದರು ಅಂದರೆ, ಇಲ್ಲಿ ಅವುಗಳನ್ನು ಸಾಧಿಸಬೇಕೆಂದು ಪಡೆಯಬೇಕೆಂದು ತಿಳಿದು ಅಂಥ ಮುಮುಕ್ಷುಗಳಿಗೆ ಈ ಒಂದು ಅಧ್ಯಾಯದಿಂದ ಜ್ಞಾನವನ್ನೇ ಪ್ರತಿಪಾದನೆ ಮಾಡುತ್ತಾರೆ. ಹಿಂದೆ ಯಾಕೆ ಮಾಡಲಿಲ್ಲರಿ ಅಂದರೆ, ಅಲ್ಲಿಂದ ಹೊಲದಾಗ ಕಸ ಕಡ್ಡಿ ಗಿಡ ಬಳ್ಳಿ ಬೆಳೆದದು, ಅದರಲ್ಲಿ ಬೀಜ ಬಿತ್ತಿದರೆ ಬೆಳೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಹೊಲವನ್ನು ಮೊದಲು ಹಸನ ಮಾಡಿ ಬೀಜ ಬಿತ್ತಿದಂತೆ ಅಂತ ಇಲ್ಲಿ ವಿಚಾರ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಕ್ಷೇತ್ರಜ್ಞ ಯೋಗ ಅಂತ, ಹಿಂದೆ ಭಕ್ತಿ ಯೋಗವನ್ನು ಹೇಳಿ ಕ್ಷೇತ್ರಜ್ಞ ಯೋಗ. ಕ್ಷೇತ್ರ ಅಂದರೆ ದೇಹ, ಕ್ಷೇತ್ರಜ್ಞ ಅಂದರೆ ದೇಹವನ್ನು ತಿಳಿಯುವಂಥ ಜ್ಞಾನ. ನಮ್ಮಲ್ಲಿ ಎರಡಾಗಲ್ರಿ. ಈಗ ದೇಹವನ್ನು ತಿಳಿಯುವಂಥ ಇನ್ನೊಂದು ಚೈತನ್ಯ ಅದು. ಹಾಗಾಗಿ ಈ ಎರಡನ್ನ ತಿಳಿಯೋದಕ್ಕೋಸ್ಕರವಾಗಿ ಯಾವ ಅಧಿಕಾರಿಯಾಗನ ಅಂಥವನನ್ನು ಕುರಿತು ಆತನಿಗೆ ಜೀವನ್ ಮುಕ್ತಿಯೇ ಬೇಕು ಅನ್ನುವಂಥ ಭಾವದಿಂದ ಕೂಡಿದವನಿಗೆ ಇಲ್ಲಿ ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು, ಕ್ಷೇತ್ರ ಯಾರದು, ಕ್ಷೇತ್ರಜ್ಞ ಯಾರು ಅನ್ನುವ ಹಲವು ವಿಚಾರವನ್ನು ತತ್ವಮಸಿ ಮಹಾವಾಕ್ಯದ ಅಸಿಪದದ ಗುರಿಯನ್ನಿಟ್ಟುಕೊಂಡು ಭಾಗ ತ್ಯಾಗ ಲಕ್ಷಣದಿಂದ ಇಲ್ಲಿ ಅರ್ಜುನಿಗೆ ಹೇಳ್ತಾರೆ. ಇಲ್ಲಿ ಮೊದಲನೇ ಒಂದು ಶ್ಲೋಕದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅವಿಧೀಯತೆ ಏತತ್ ಯಃ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ. ಅರ್ಥಾತ್ ಎಲೈ ಅರ್ಜುನ, ಇದಂ ಅಂದರೆ ಈ ಶರೀರವು, ಕ್ಷೇತ್ರ ಇತಿ ಅಂದರೆ ಇದಕ್ಕೆ ಕ್ಷೇತ್ರ ಅಂತ ಅವಿಧೀಯತೆ ಅಂದರೆ ಬಲ್ಲವರು ವಿಚಾರ ಮಾಡಿ ಇದನ್ನು ಹೇಳ್ಯಾರ. ಯಾವುದನ್ನ? ಕ್ಷೇತ್ರದ ಬಗ್ಗೆ ಹೇಳ್ಯಾರ. ಯಾರು ಹೇಳ್ಯಾರ? ಬಲ್ಲವರೇ ಹೇಳ್ಬೇಕಲ್ಲ. ನನ್ನ ಮನೆ ತೋರಿಸೋ ಅಂತ ಯಾರಿಗಾದರೂ ಹೊಸಬರು ಕೇಳಿದಾಗ ಮನೆ ನೋಡಿದವನ್ನೇ ತೋರಿಸ್ತಾನೋ, ನೋಡ್ಲಾರ್ದವನ್ನ ತೋರಿಸ್ತಾನೋ? ನೋಡಿದವನೇ ಬರ್ರಿ ತೋರಿಸ್ತೀನಿ ನಾನಂತಾನ. ಅದಂತೆ ಇದು ಕ್ಷೇತ್ರದ ಬಗ್ಗೆ ಹೇಳ್ಯಾರಂದ್ರೆ ಅದನ್ನು ನೋಡಿದವರು ಹೇಳ್ಯಾರೋ, ನೋಡ್ಲಾರ್ದವ್ರು ಹೇಳ್ಯಾರೋ? ನೋಡಿದವ್ರೆ ಹೇಳ್ಯಾರ. ಅವರು ನೋಡಿದ್ರು
ಕ್ಷೇತ್ರ ಅಂದರೆ ಈ ಶರೀರ, ಇದು ಪಂಚಭೂತಗಳ ಮಿಶ್ರಣದಿಂದ, ಪಂಚಮಹಾಭೂತದಿಂದ, ಮೂರು ಅಹಂಕಾರದಿಂದ ತ್ರಿಗುಣಾತ್ಮಕವಾಗಿ ತೋರುವಂಥ ತನು ಅಂದರು. ತೋರತನು ಅಂದ್ರೇನು? ಕಾಣುವಂಥ ಶರೀರ. ಶರೀರ ಕಾಣ್ತಿಲ್ಲ, ಅದಕ್ಕೆ ಹೇಳಲ್ಪಟ್ಟು ಇದನ್ನು ಯಾರು ಹೇಳಿದರು ಅಂದರೆ ವ್ಯಕ್ತಿ. ಯಾರು ಮನೆಯನ್ನು ನೋಡ್ಯಾರ, ಮನೆ ತೋರಿಸ್ಯಾರ. ಯಾರು ಶರೀರದ ಬಗ್ಗೆ ವಿಚಾರ ಮಾಡ್ಯಾರ, ಅವರೇ ಹೇಳ್ಯಾರ. ಅದೇ ರೀತಿ ಅಂದರೆ ಆತನನ್ನು ಕ್ಷೇತ್ರಜ್ಞ ಎಂದು. ಮನೆ ನೋಡಿದವನು ಮನೆ ಆತನೇನು? ಮನೆ ನೋಡೋಣ, ಅವನು ಮನೆ ಆತನೇನು? ಮನೆ ತೋರಿಸಿದವ ಮನೆ ಆಗೋದಿಲ್ಲ. ಅದರಂತೆ ದೇಹವನ್ನು ತಿಳಿದವನು ದೇಹ ಆಗೋದಿಲ್ಲ ನೋಡು. ಎಷ್ಟು ಅನುಭವದ ಮಾತನ್ನು ಹೇಳ್ತಾರೆ ಮಹಾತ್ಮರು. ಅದನ್ನು ಮುಮುಕ್ಷಗಳಿಗೆ ಬಹಳ ಸರಳ, ಆದರೆ ಮುಮುಕ್ಷತ್ವ ಹುಟ್ಟೋದು ಬಹು ದುರ್ಲಭ. ಸರಳ, ಮುಮುಕ್ಷತ್ವ ಬರೋದು ಬಹು ದುರ್ಲಭ. ಮೋಕ್ಷ ಆಗೋದು ಸರಳ ಅಂತಾರೆ ಮಹಾತ್ಮರು. ಮನೆ ಬರೋದೇನು ತಡೆಯಲ್ಲ ತಮ್ಮ, ನಡೆಯೋದು ಕಷ್ಟ ಅಂತ. ಮನೆ ಬರಬೇಕಾದ್ರೆ ಅದೇನು ತೊಂದರೆ ಇಲ್ಲ, ನಡೆಯುವುದು ಕಷ್ಟ. ನಡೆದ್ರೆ ಮನೆ ಬಂದೇ ಬರ್ತದೆ. ಅದೇ ಪ್ರಕಾರ ತದ್ವಿಧ ಅವುಗಳನ್ನು ಯಥಾರ್ಥವನ್ನು ತಿಳಿದುಕೊಂಡ ಜ್ಞಾನಿಗಳು ಹೀಗೆ ಹೇಳ್ತಾರೆ ನೋಡಪ್ಪ. ಏನಂತ ಹೇಳಿದರು? ಎಲೈ ಅರ್ಜುನ, ಈ ಶರೀರವು ಕ್ಷೇತ್ರ ಅಂತ ಹೇಳಿ ಇದನ್ನು ಯಾರು ತಿಳಿದುಕೊಂಡಾರೋ ಆತನನ್ನು ಕ್ಷೇತ್ರಜ್ಞ ಅಂತ ಹೇಳಿ ಅವುಗಳ ಯಥಾರ್ಥವನ್ನು ತಿಳಿದುಕೊಂಡ ಜ್ಞಾನಿಗಳು ಇಲ್ಲಿ ಹೇಳ್ತಾರಂದ್ರು. ಅದಕ್ಕೆ ಯಾವುದು ಕ್ಷೇತ್ರಜ್ಞ ಅಂದರೆ ಸತ್ವಾದಿ ಮೂರು ಗುಣಗಳ ಸಾಮ್ಯ ಅವಸ್ಥೆ ಎಂಬ ಲಕ್ಷಣವುಳ್ಳದ್ದಾಗಿದೆಯೇ ಅದು ಅಪರ ಪ್ರಕೃತಿಯಾಗಿದೆ. ಅದುವೇ ಭೋಕ್ತವಾದ ಪುರುಷನಿಗೆ ಅದೃಷ್ಟದ ಮೂಲಕ ಈಶ್ವರನ ಪ್ರೇರಣೆಯಿಂದ ಗುಣವೈಷಮ್ಯ ಹೊಂದಿ ಸುಖ ದುಃಖ ಅನುಭವ ರೂಪವಾದ ಬಂಧಕ್ಕೂ ಮತ್ತು ಮೋಕ್ಷಕ್ಕೂ ಕೂಡ ಸಾಧನವಾಗಿದೆ. ಯಾವುದು ಸಾಧನ ಆಯಿತು? ಬಂಧನಕ್ಕೆ ಮೋಕ್ಷಕ್ಕೆ ಸಾಧನ ಆದದ್ದು ಯಾವುದು? ಬಂಧನ ಯಾವುದಕ್ಕಾಗ್ಯದ? ಬಂಧ ಶರೀರಕ್ಕೂ ಬಂಧ ಆಗಿಲ್ಲ, ಅದಕ್ಕೆ ಮೋಕ್ಷದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶರೀರ ಜಡ ಅದ. ಕಲ್ಲ ಮೇಲೆ ಕಾಲನ್ನಿಟ್ಟರೆ ಕಲ್ಲು ಏನಾದರೂ ನೊಂದಿತ್ತೆ, ಅದಕ್ಕೆ ಏನಾದರೂ ದುಃಖ ಆತದೇನು? ಅದ್ರ ಮೇಲೆ ಕಾಲು ನೀನು ಇಟ್ಟಿಲ್ಲೇನು? ಆದರೆ ಕಾಲಿಗೆ ಯಾಕೆ ಜ್ಞಾನ ಇಲ್ಲಂದರೆ ಅದಕ್ಕೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಅದರಂತೆ ದೇಹ ಜಡ ಅಂದಮೇಲೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ, ಅದಕ್ಕೆ ಜಡ. ಮತ್ತು ಜೀವನಿಗೆ ಬೇಕಾಗಿದನ್ರಿ ಬಂಧನದ ಬಿಡುಗಡೆ ಅಂದರೆ ಜೀವನು ಚೇತನ ಸ್ವರೂಪನು ಪರಮಾತ್ಮ ಸ್ವರೂಪ ಅಂದರೆ ಅವನಿಗೆ ಯಾಕಾಗ್ತದೆ ಬಂಧ? ಆಗೋದಿಲ್ಲ. ಶರೀರಕ್ಕೆ ಇಲ್ಲ ಮತ್ತು ಜೀವನಿಗೆ ಇಲ್ಲ, ಆತ್ಮನಿಗಂತೂ ಬಂಧ ಆಗೇ ಇಲ್ಲ. ಅವನು ಬಿಡುಗಡೆ ಮಾಡಿಕೊಳ್ಳೋ ಪ್ರಯತ್ನವೇ ಇಲ್ಲ. ಆದರೆ ಇಲ್ಲಿ ಜೀವ ಭಾವಕ್ಕೆ ಬಂಧ ಆಗ್ಯದ. ಜೀವ ಭಾವ ಜೀವನಿಗೆ ಆಗಿಲ್ಲ, ಜೀವ ಭಾವ. ಆ ಜೀವ ಭಾವ ಎದರಿಂದ ಆಗ್ಯದಂದರೆ ದಶಮ ಪುರುಷನಂತೆ ತನ್ನ ಸ್ವರೂಪವನ್ನು ತಿಳಿಲಾರದೆ ಒಬ್ಬನು ಇಲ್ಲ ಅಂತ ದುಃಖಪಟ್ಟಂಗೆ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಲಾರದೆ ಅವನಿಗೆ ಬಂದಾಗ್ಯದ. ಆಪ್ತ ಪುರುಷನ ಬಂದು ದಶಮನೇ ನೀನೆಂತು ತನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಬೆನ್ನು ಚಪ್ಪರಿಸಿದಾಗ ಅವನಿಗೆ ದುಃಖ ನಿವೃತ್ತಿ ಆಯ್ತು ನೋಡ್ರಿ. ಅದರಂತೆ ಇಲ್ಲಿ ಗುರುಶಾಸ್ತ್ರಾದಿಗಳು ಯಾವ ಜೀವ ತನ್ನ ಅಜ್ಞಾನ ವಶದಿಂದ ಬಂಧನಕ್ಕೆ ಗುರಿಯಾಗ್ಯಾನ, ನಾನು ಹುಟ್ಟುವವನು, ನಾನು ಸಾಯುವವನು, ನಾನು ದುಃಖದಿಂದ ಹಿಡಿದವನು, ಸುಖವನ್ನು ಪಡಿಬೇಕಂತ ಅಪೇಕ್ಷೆ ಉಳ್ಳವನು, ಅದು ನಿನವಲ್ಲ.
ದೇಹ ಇಂದ್ರಿಯಾದಿಗಳ ಧರ್ಮ. ದೇಹ ಇಂದ್ರಿಯಾದಿಗಳು ಯಾವುದಕ್ಕೆ ಸಂಬಂಧ? ಕಿಟಕಿ ಬಾಗಿಲು ಎಲ್ಲವೂ ಬಯಲಿಗೆ ಮನೆಗೆ ಸಂಬಂಧವಿನ ಬಯಲಿಗೆ ಸಂಬಂಧ ಇಲ್ಲ. ಹೌದಲ್ರಿ? ಅವು ತೆರೆದ್ರೆ ಗಾಳಿ ಬರ್ತದ, ಮುಚ್ಚಿದ್ರೆ ಬಂದಾಗ್ತದೆ. ಅದೇ ಪ್ರಕಾರ ಇಂದ್ರಿಯಾದಿಗಳನ್ನು ಬಿಚ್ಚಿದೀವಿ ಅಂದರೆ ಕಿಟಕಿ ಒಳಗೆ ಹೊರಗಿನವ್ರ ಕಂಡಂಗ ಇಂದ್ರಿಯಾದಿಗಳು ಹೊರಗೆ ಬಂದರೆ ಪ್ರಪಂಚವನ್ನು ನೋಡ್ತಾವ. ಕಿಟಕಿ ಮುಚ್ಚು ಹೊರಗೆ ಯಾರು ತೆಗೆದ್ರು ಕೂಡ ನಿಮ್ಗೆ ಕಾಣೋದೇ ಇಲ್ಲ, ಯಾರು ಕಾಣಂಗಿಲ್ಲ. ಯಾಕ? ಅವು ಒಳಮುಖವಾದಾಗ ಹೊರಗೂ ಏನು ಕಾಣಂಗಿಲ್ಲ. ಆದ್ರೆ ಹೊರಗೆ ಹೋಗಿ ಇಲ್ಲಿ ಏನಾಯಿತು? ಪ್ರಾಣ ಮನ ಬುದ್ಧಾದಿ ರೂಪದಿಂದ, ರಾಗದ್ವೇಷಾದಿ ರೂಪದಿಂದ, ಶಮದಮಾದಿ ರೂಪದಿಂದ, ಶಬ್ದಾದಿ ವಿಷಯಾಕಾರದಿಂದ, ಜಾಗ್ರಾದಿ ಅವಸ್ಥೆಗಳ ಆಕಾರದಿಂದಲೂ ಬಹಳ ಪರಿಣಾಮವಾಗಿ ತೋರುತ್ತ ನೋಡ್ರಿ. ಇದು ಯಾವುದು? ಕ್ಷೇತ್ರ, ಭೂಮಿ ಅಂತ. ಅದೇ ಈ ದೇಹೇಂದ್ರಿಯ ಸಂಘಾತ ಲಕ್ಷಣವಾದ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವ ಶರೀರವು ಕ್ಷೇತ್ರವಾಗಿದೆ. ಅಡಿಕೆಯಾದ, ತೆಂಗಾದ, ಯಾಲಕ್ಕಿಯಾದ, ವೀಳ್ಯದೆಲೆಯಾದ, ಲವಂಗಾದ ಒಂದೇ ಎಕರೆಯಲ್ಲಿ ಇಷ್ಟು ವಸ್ತುಗಳು ಬೆಳಿತಾರೆ. ಮೊನ್ನೆ ನಾನು ನೋಡಿ ಹೋದ ಕಾರವಾರ ಸೈಡ್ ಒಂದೇ ವಸ್ತು. ಅವು ಎಷ್ಟು ವಸ್ತುಗಳಿಂದ ತೋರಿದ್ರು ಕೂಡ ಅಲ್ಲಿ ಏನದ? ಅದು ಭೂಮಿನೇ ಅದ ನೋಡ್ರಿ. ಬೆಳೆಗಳು ಬಹಳ ಆದ್ರೆ ಭೂಮಿ ಒಂದೇ ಆದ. ಅದರಂತೆ ದೇಹ ಅನ್ನುವುದು ಇದು ಒಂದು ಕ್ಷೇತ್ರ, ಅಂದರೆ ಭೂಮಿ. ಅಲ್ಲಿ ಯಾಲಕ್ಕಿ, ಲವಂಗ, ಎಲೆ, ಅಡಿಕೆ, ತೆಂಗು, ಸಾಗವಾನಿ ಇನ್ನೂ ಅನೇಕ ಬೆಳೆದವು. ಈ ಭೂಮಿಯಲ್ಲಿ ಅನೇಕ ರಾಗ ದ್ವೇಷಾದಿಗಳು, ಗುಣಾದಿಗಳು, ಈ ರೀತಿ ಅನೇಕ ಅಲ್ಲಿ ಹೆಂಗೆ ಬೆಳೆದವ ಈ ದೇಹದೊಳಗೆ ಬೆಳೆದವ ಅಂತ. ಈ ಬೆಳಿತವ ಅಂದರೆ ಇಲ್ಲಿ ಭೂಮಿ ಆದಂತ ಅರ್ಥ ಆಯ್ತಲ್ಲ. ಹಾಗಾಗಿ ಇಲ್ಲಿ ಶಮಧಮಾದಿಗಳುಳ್ಳ ಪುರುಷರನ್ನು ಇದು ಸಂಸಾರಾತ್ಮಕವಾದ ಅನಾರ್ಥದಿಂದ ರಕ್ಷಿಸುತ್ತದೆ. ಇಲ್ಲಿ ಯಾರನ್ನ ರಕ್ಷಣೆ ಮಾಡ್ತದ ಅಂದರೆ ಆ ಹೊಲಕ್ಕೆ ಕಾವಲುಗಾರನಿದ್ದು ಹೊಲವನ್ನು ತಂತಿ ಬೇಲಿಯಿಂದ ರಕ್ಷಣೆ ಮಾಡಿ ಬೇರೆ ಯಾವುದೇ ಕಾರಣದಿಂದ ಆ ಬೆಳೆ ಹಾಳಾಗದಂತೆ ನೋಡಿಕೊಳ್ಳುವ ಒಬ್ಬ ವ್ಯಕ್ತಿ ಇದ್ದಾಗ ಆ ಒಂದು ತೋಟ ರಕ್ಷಣೆ ಆಗ್ತದೆ. ಈ ದೇಹ ಅನ್ನುವಂಥ ಭೂಮಿ ರಕ್ಷಣೆ ಯಾರಿಂದ ಆಗ್ತದೆ ಅಂದರೆ ಯಾರಲ್ಲಿ ಶಮೆ, ದಮೆ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ ಹೀಗೆ ಅನಂತ ಗುಣಗಳೇನವ ಅವುಗಳು ಸಂಸಾರಾತ್ಮಕವಾದ ಅನರ್ಥದಿಂದ ರಕ್ಷಿಸುತ್ತದೆ. ಇವು ಸಾರ್ಥಕ, ಬೆಳೆ ಸಾರ್ಥಕ ಆತ ನೋಡ್ರಿ, ಹಾಳಾಗ್ಲಲ್ರಿ ಸಾರ್ಥಕ ಆಯ್ತಂತ. ಇಲ್ಲಿ ಆ ಗುಣಗಳಿದ್ರೆ ಈ ಭೂಮಿ ಸಾರ್ಥಕವಾಗುತ್ತದೆ, ಇಲ್ಲಂದ್ರೆ ಹಾಳಾಗಿ ಹೋಗುತ್ತದೆ. ಸಾರ್ಥಕ ಮಾಡಿಕೊಳ್ಳುವಂಥ ಮನುಷ್ಯರು ಈ ಜಗತ್ತಿನಲ್ಲಿ ಎಷ್ಟು ಮಂದಿ ಯಾರ ಅಂತ ಪ್ರಶ್ನೆ ಬರ್ತದೆ. ಈ ಭೂಮಿಯನ್ನು ಸಾರ್ಥಕ ಮಾಡಿ ಇಲ್ಲಿ ಅಂದ್ರು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರಂತ ಅಲ್ಲಿ ಅಂದ್ರು. ಇದು ಸಂಗನ ಶರಣನ ಒಲಿಸುವ ಬಂದ ಕಾಯ ಕೆಡಿಸಿದರು ಇದು ಒಮ್ಮೆ ಅಂತ ಅವ್ರು ಅಂದ್ರು. ಎಲ್ಲರೂ ಹೇಳಿದ್ದು ಒಂದೇ ಮಾತಾಯ್ತು ನೋಡ್ರಿ. ಯಾಕಂದ್ರೆ ಶಕ್ತಿನಗರಂತ ಹೆಸರಾದಂದಮೇಲೆ ಯಾವ ಊರವರು ಬಂದರೂ ಇದು ಶಕ್ತಿನಗರ ವಿನ ಬೇರೆ ಊರು ಆಗೋದಿಲ್ಲ. ಹೈದ್ರಾಬಾದ್ ಕಡೆಯಿಂದ ಬಂದವರಿಗೆ ಶಕ್ತಿನಗರ, ರಾಯಚೂರು ಕಡೆಯಿಂದ ಬಂದವರಿಗೆ ಬೇರೆ ಊರಾಗ್ತದೇನು, ಅದು ಒಂದೇ.
ಅದರಂತೆ ಮಹಾತ್ಮರಾಗಲಿ, ಶರಣರಾಗಲಿ, ಸಂತರಾಗಲಿ, ಋಷಿಮುನಿಗಳಾಗಲಿ ಯಾವ್ಯಾವ ರೀತಿ ಹೇಳ್ತಾ ಬಂದರೂ ಕೂಡ ಅದು ಒಂದೇ ಹೇಳರ ವಿನ ಕೆಡಿಸಬೇಡಿರಿ, ಹಾಳು ಮಾಡಿಕೊಳ್ಳಬೇಡಿರಿ, ಇದು ಕಿಮ್ಮತ್ತಿನ ಶರೀರ ಅದ ಅಂತ ಹೇಳಿ. ಆದ್ದರಿಂದ ಇದು ಎಂಥ ಕ್ಷೇತ್ರ ಅಂದರೆ ಕೂಡಲ ಸಂಗನ ಶರಣನ ಒಲಿಸಲು ಬಂದ ಕ್ಷೇತ್ರ. ಇದರಲ್ಲಿ ಏನು ಬೆಳೆ ಬೆಳೀತದ್ರಿ ಅಂದರೆ ಇಲ್ಲಿ ಮೋಕ್ಷ ಅಂದ್ರಷ್ಟೇ ಆನಂದದ ಪರತತ್ವದ ಬೆಳೆಯನ್ನು ಬೆಳೆದು ಉಣ್ಣಿರು ತಣ್ಣನೆ ದೆಣೆದುಣಿದು ಅಂತೇನು ಹೇಳ್ಯಾರ. ಸರ್ಪಭೂಷಣ ಹೇಳಿದ್ದೆ ಇದ್ರಾಗ ಅದೇನು ಬೇರೆ ಇಲ್ಲ. ಇಂಥ ಬೆಳೆಯಾದ ಪರತತ್ವ ಅಂದರು. ಪರತತ್ವ ಅಂದರೆ ಪರಬ್ರಹ್ಮ, ಪರಬ್ರಹ್ಮ ಅಂದರೆ ಆತ್ಮ, ಆತ್ಮ ಅಂದರೆ ನೀನು, ಮತ್ತೇನಿಲ್ಲ ಅಲ್ಲಿ. ಆತ್ಮ ಅಂದರೆ ನೀನೇ. ಹಾಗಾಗಿ ಯಾವಾಗಲೂ ಇದು ಕ್ಷೇತ್ರವೆನಿಸಿಕೊಂಡಿದೆ. ಸುಖ ದುಃಖ ಮೊದಲಾದ ಫಲವನ್ನುಂಟು ಮಾಡುವುದರಲ್ಲಿ ಇದು ಹೊಲದಂತಿದೆ. ಕಸ ಬೆಳಿತಾವ, ಕಡ್ಡಿ ಬೆಳಿತಾವ, ಎಲ್ಲಿ ಹೊಲದಾಗ ಬೆಳಿತಾವಿಲ್ಲ. ಬೆಳೆನೂ ಬೆಳೀತದ, ಕಸನೂ ಬೆಳೀತದ. ಎರಡೂ ಬೆಳೆದರೆ ಭೂಮಿ ಅಂತೀವಿ ನಾವು. ಎರಡು ಬೆಳೆಯೋದಕ್ಕೆ ಭೂಮಿ ಅಂತೀವಿ. ಒಂದೇ ಬೆಳೆ ಬೆಳೆಯುವಂಥ ಭೂಮಿ ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಅದು ಬೆಳೆನ ಬೆಳಿಬೇಕು, ಕಸನ ಬೆಳಿಬೇಕು. ಕಸವನ್ನು ಕಿತ್ತಿ ಹಾಕಿ ಹಸ ಮಾಡಿ ಬೆಳೆಯನ್ನು ಬೆಳೀತಾರೆ. ಅದರಂತೆ ಇಲ್ಲಿ ಏನಪ್ಪ ಕಸ ಈ ಭೂಮಿಯಲ್ಲಿ, ದೇಹದಲ್ಲಿ ಒಂದು ದುಃಖ ಅನ್ನುವಂಥ ಕಸದ ಬೆಳೆ, ಸುಖ ಅನ್ನುವಂಥ ಆನಂದದ ಬೆಳೆ. ಕಸ ಅನ್ನೋದು ಯಾವುದು? ದುಃಖ ಅನ್ನುವುದೇ ಕಸದ ಬೆಳೆ, ಸುಖ ಅನ್ನುವುದು ಆನಂದದ ಬೆಳೆ. ಈ ಭೂಮಿಯಲ್ಲಿ ರೈತ ಏನು ಮಾಡ್ತಾನ ಅಂದರೆ ಬುದ್ಧಿಯಿಂದ ಕಸವನ್ನು ಕಿತ್ತಿ ಬೆಳೆಯನ್ನು ಬೆಳೆದುಣ್ಣುತ್ತಾನೆ. ಅದರಂತೆ ಇಲ್ಲಿ ನಿನ್ನಲ್ಲಿ ನೀವು ಶರೀರವೆಂಬ ಭೂಮಿಯಲ್ಲಿ ಏನು ಕಸ ಬೆಳೆದವ, ದುಃಖದ ಕಸ, ಅವು ಯಾಕೆ ಬೆಳೆದವ ಅಂತಂದರೆ ಅದು ಅಜ್ಞಾನದಿಂದ, ಅಜ್ಞಾನದ ಬೀಜದಿಂದ ಈ ಕಸದ ಬೆಳೆ ಉತ್ಪತ್ತಿಯಾಗ್ಯಾವ. ಕಸ ಬೆಳೆಗೊಂದು ಬೀಜ ಬೇಕಲ್ರಿ. ಕವಳೆ ಬೆಳೆಗೆ ಒಂದು ಬೀಜ, ಜೋಳ ಬೆಳೆಗೆ ಒಂದು ಬೀಜ, ಹತ್ತಿ ಬೆಳೆಗೆ ಒಂದು ಬೀಜ, ಭತ್ತ ಬೆಳೆಗೆ ಒಂದು ಬೀಜ, ಏನೇ ಬೆಳಿಬೇಕಾದ್ರೆ ಒಂದು ಬೀಜ ಉಂಟು. ಅದರಂತೆ ಇಲ್ಲಿ ನಿಜಗುಂಡ್ರು ಹೇಳಿದ ಪ್ರಕಾರ ಒಂದಲ್ಲ ಎರಡಲ್ಲ 100,000 ಕೋಟಿಗಳುಂಟು ಶಂಕರ, ನೋಡೋ ನೀನೆನ್ನ. ಇಲ್ಲಿ ಎಷ್ಟು ಕಸಗಳಾವಂದ್ರೆ ಲೆಕ್ಕ ಇಲ್ಲದಷ್ಟು ಕಸ ಬೆಳೆದವ. ಈ ಎಲ್ಲ ಕಸಕ್ಕೆ ಕಾರಣ ಬೀಜ ಯಾವುದಂದ್ರೆ ಅಜ್ಞಾನ. ಅಜ್ಞಾನ ಅಲ್ಲ ಬೀಜ. ಅದಕ್ಕಾಗಿ ಈ ಇದರ ಸ್ವರೂಪವನ್ನು ತಿಳಿದವರು ಇದಕ್ಕೆ ಕ್ಷೇತ್ರವೊಂದು ಹೇಳಿ ಪ್ರಕೃತಿಯಿಂದುಂಟಾದ ದೃಶ್ಯ ಸಮೂಹವೆಲ್ಲವೂ ಕ್ಷೇತ್ರವಾಗಿದೆ. ಪ್ರಕೃತಿ ಅಂತ ಬಂದವಲ್ಲ, ಪ್ರಕೃತಿಯಲ್ಲಿ ಅನಂತ ರೀತಿಯೆಂದು ಅದು ವಿಕೃತಿ ಆದಾಗ ತ್ರಿಗುಣ ಅಹಂಕಾರಗಳು ಅವುಗಳು ಹೊಡೆದಾಗ ಮತ್ತು ಭೂತಾದಿಗಳು ಕೂಡಿದಾಗ 25 ತತ್ವದ ಬೆಳೆಗಳು ಇವೆಲ್ಲ ಬೆಳೆದವಿಲ್ಲ ಮಲ್ಲಿ. ಹಾಗೆ ಇದು ಅನಾತ್ಮವಾದ ಈ ದೇಹವನ್ನೇ ಕ್ಷೇತ್ರ ಎಂಬುದನ್ನು ಹೇಳಿ ಅದಕ್ಕೆ ಇದು ಭೂಮಿಯ ಮಾಲಕನೇ ನೀನು, ಭೂಮಿ ನೀನಲ್ಲ ಅಂತ ಹೇಳಿದ. ಭೂಮಿಗೆ ಒಡೆಯ ನೀನು, ಆದರೆ ಭೂಮಿ ನೀನಲ್ಲ. ಅದರಂತೆ ಈ ದೇಹ ಅನಾತ್ಮವಾದ ದೇಹಕ್ಕ ಆತ್ಮ ನೀನು ಒಡೆಯನಿದ್ದಿ.
ನಮ್ಮ ದೇಹಕ್ಕೆ ಯಾರು ಒಡೆಯರಂದರೆ ಆತ್ಮನೇ ಒಡೆಯನು. ಹೀಗಿದ್ದು ಅಂಥ ಆತ್ಮ ಸ್ವರೂಪವನ್ನು ಬೋಧಿಸಲು ಏತತ್ ಇತ್ಯಾದಿಯಿಂದ ಹೇಳುತ್ತಾರೆ. ಅಂದರೆ ಇದು ಅನಂತ ರೀತಿಯ ಪ್ರಮಾಣಗಳನ್ನು, ಅನಂತ ರೀತಿಯ ಅನುಭವಗಳನ್ನು ಕೊಟ್ಟು ಇಲ್ಲಿ ಹೇಳುವಂಥವರಾಗುವರು ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿ, ಒಟ್ಟಿನಲ್ಲಿ ಏನು ಹೇಳೋದಂದರೆ ಚಕ್ಷುಷೋ ದ್ರಷ್ಟ, ಶ್ರೋತ್ರಸ್ಯ ದ್ರಷ್ಟ, ವಾಚೋ ದ್ರಷ್ಟ, ಮನಸೋ ದ್ರಷ್ಟ, ಬುದ್ಧಿಯೋ ದ್ರಷ್ಟ, ತಮಸೋ ದ್ರಷ್ಟ, ಸರ್ವಸ್ಯ ದ್ರಷ್ಟ. ದ್ರಷ್ಟ ನೀನು ಅಂದರೆ ದೃಶ್ಯಕ್ಕೆ ಅಲ್ಲ, ನೀನು ದ್ರಷ್ಟ. ಯಾವುದಕ್ಕೆ ಅಂದರೆ ಚಕ್ಷುಷೋ ದ್ರಷ್ಟ, ಆತ್ಮನು ಕಣ್ಣು, ಕಿವಿ, ಮಾತು, ಮನ, ಬುದ್ಧಿ, ಅಜ್ಞಾನ ಮೊದಲಾದ ಸರ್ವವನ್ನು ತಿಳಿಯುವವನು ಆಗಿದ್ದಾನೆ. ಕಣ್ಣಿನಿಂದ ನೀ ನೋಡಿದ್ದೆಲ್ಲ ತಿಳಿಯೋ ನಾನಿಲ್ಲ. ಕಣ್ಣು ನೋಡೋದಷ್ಟೇ, ತಿಳಿದಿಲ್ಲ. ಅದು ಚಸ್ಮಾ ಹಾಕಿದ ಕಣ್ಣು ಕಾಣವನಿಗೆ ಕಾಣ್ತಾವ. ಚಸ್ಮಾ ತಿಳಿದದೇನು? ಚಸ್ಮಾ ತಿಳಿದಿಲ್ಲ. ಅದರಂತೆ ಇಲ್ಲಿ ಚಕ್ಷುಷೋ ದ್ರಷ್ಟ, ಶ್ರೋತ್ರಸ್ಯ ದ್ರಷ್ಟ, ವಾಚೋ ದ್ರಷ್ಟ, ಮನಸೋ ದ್ರಷ್ಟ, ಬುದ್ಧೋ ದ್ರಷ್ಟ, ತಮಸೋ ದ್ರಷ್ಟ, ಸರ್ವಸ್ಯ ದ್ರಷ್ಟ. ದ್ರಷ್ಟ ಅನ್ನೋದಕ್ಕಿಂತ ಇನ್ನೊಂದು ಮಾತಿಗೆ ಭ್ರಷ್ಟ ಅನ್ನೋದು. ಭ್ರಷ್ಟ ದೇಹ, ಭ್ರಷ್ಟ ದೇಹದಲ್ಲಿ ಆಗುವಂಥ ಎಲ್ಲವನ್ನು ತಿಳಿಯುವವನು ದ್ರಷ್ಟ ಅನ್ನಬೇಕು. ಅದು ದೃಶ್ಯ ಅಂದರೆ ಇನ್ನು ಮುಂದಕ್ಕೆ ಹೋಗಿ ಭ್ರಷ್ಟ ಅಂದ್ರೆ ಏನು ಚಲೋ, ಈ ಭ್ರಷ್ಟ ಅದಲ್ಲ. ಹಾಗಾಗಿ ಇವೇ ಮೊದಲಾದ ಶ್ರುತಿಗಳಿಂದ ಚೆನ್ನಾಗಿ ವಿಚಾರ ಮಾಡಿದರೆ ಅನಾತ್ಮವಾದ ಕ್ಷೇತ್ರ ಮತ್ತು ಅದರ ಧರ್ಮಗಳನ್ನು ಮತ್ತು ಅದರ ಅವಸ್ಥೆಗಳನ್ನು ತಿಳಿಯುವ ಕ್ಷೇತ್ರಜ್ಞನು ಕ್ಷೇತ್ರಕ್ಕಿಂತಲೂ ಭಿನ್ನನಾಗಿದ್ದಾನೆ. ಕಣ್ಣಿನಿಂದ ನೋಡಿ ತಿಳಿಸಿದ್ದಿ ಅಂದರೆ ಕಣ್ಣಿಗಿಂತ ಬೇರೆಯಾಗಿದ್ದಿ. ಮನಸ್ಸಿನ ಸಂಕಲ್ಪ ವಿಕಲ್ಪವನ್ನು ತಿಳಿದಿದ್ದಿ, ಮನಸ್ಸಿಗಿಂತ ಬೇರೆಯಾಗಿದ್ದಿ. ಕಿವಿಯಿಂದ ಶಬ್ದವನ್ನು ತಿಳಿತಿದ್ದಿ, ನೀನು ಬೇರೆಯಾಗಿದ್ದಿ, ಕಿವಿ ನೀನಲ್ಲ. ಹೀಗೆ ಅವಸ್ಥೆಗಳು ಕೂಡ ನಾವೇ ತಿಳಿತೇವೋ, ಅವಸ್ಥೆ ನಮ್ಮನ್ನು ತಿಳಿದದೋ. ದೇಹ ಅವಸ್ಥೆಗಳನ್ನು ತಿಳಿದಿಲ್ಲ. ದೇಹದಲ್ಲಿರುವಂಥ ಕ್ಷೇತ್ರಜ್ಞಾದ ಏನು ಜ್ಞಾನದ ಚೈತನ್ಯ ಅದ, ಆ ಚೇತನವೇ ಜಾಗ್ರ, ಸ್ವಪ್ನ, ಸುಷುಪ್ತಿ. ಹೇಗೆ ಮೂರು ಅವಸ್ಥೆಗಳು ಒಂದರ ಒಳಗೆ ಒಂದು ಇಲ್ಲ. ಮೊದಲು ಇದನ್ನು ಹೇಳ್ತಾರೆ. ಜಾಗ್ರದಲ್ಲಿ ಸ್ವಪ್ನ ಇಲ್ಲ ನೋಡ್ರಿ, ಸ್ವಪ್ನದಲ್ಲಿ ಜಾಗ್ರ ಇಲ್ಲ. ಈ ಜಾಗ್ರ ಸ್ವಪ್ನಗಳು ಸುಷುಪ್ತಿಯಲ್ಲಿಲ್ಲ. ಸುಷುಪ್ತಿ ಸ್ವಪ್ನದಲ್ಲಿಯೂ ಇಲ್ಲ, ಜಾಗ್ರದಲ್ಲಿಲ್ಲ. ಮೂರು ಅವಸ್ಥೆಗಳು ಒಂದರ ಒಳಗೆ ಒಂದಿಲ್ಲ. ಮೂರು ಅವಸ್ಥೆಗಳಿಗೆ ಬೇರೆ ಸಾಕ್ಷಿಕತಾನಾಗಿದ್ದು ನೀನು ಮೂರು ಅವಸ್ಥೆಗಳು ಎದ್ದು ಬೇರೆಯಾಗಿದ್ದು. ಜಾಗ್ರದಲ್ಲಿದ್ದಿ, ಬೇರೆಯಾಗಿದ್ದಿ. ಸ್ವಪ್ನ ತಿಳಿದಿದ್ದಿ, ಬೇರೆ ಇದ್ದಿ. ಸುಷುಪ್ತಿ ತಿಳಿದಿದ್ದಿ, ಬೇರೆ ಇದ್ದಿ. ಬೇರೆ ಇರೋದಕ್ಕೆ ಶಾಸ್ತ್ರಗಳಲ್ಲಿ ಕೂಟಸ್ಥ ಅಂತಲೂ ಹೇಳಿದ್ರು. ಅದಕ್ಕೆ ಸಾಕ್ಷಿ ಅಂದರು, ಚೈತನ್ಯ ಅಂತಲೂ ಕರೆದರು. ಹೀಗೆ ದೇಹ ಇಂದ್ರಿಯ ರೂಪ ಕ್ಷೇತ್ರವು ಆತ್ಮನಾಗಿ ತಿಳಿಯುವುದಾಗಿರುವುದಿಲ್ಲ. ಇದನ್ನ ಆತ್ಮನಾಗಿ ತಿಳಿಯುವುದು ಅಲ್ಲ, ನಾವು ತಿಳ್ಕೊಂಡಿವಿ ಇಲ್ಲ. ಈಗ ಅದಕ್ಕೆ ನೀ ತಿಳ್ಕೊಂಡದ್ದು ಸರಿಯಿಲ್ಲ, ಇದನ್ನು ತಿಳ್ಕೋ ಅಂತ ಗುರುಶಾಸ್ತ್ರ ಹೇಳ್ತಾವ ನಮಗೆ. ಮತ್ತೇನು ಹೇಳಂಗಿಲ್ಲ ಅವು. ಹಾಗಾಗಿ ನೀನು ಒಂದು ವೇಳೆ ತಿಳ್ಕೊಂಡಿದ್ರೆ ಇದು ನನ್ನ ಶರೀರವಾಗಿದೆ ಅಂತೀವಿಲ್ಲ. ಈ ದೇಹ ಯಾರದಪ್ಪ, ಏನೋ ಮನುಷ್ಯ ನಂದು ಅಂತೀವಿಲ್ಲ.
ಅದಲ್ಲ, ಕಣ್ಣು ಯಾರ್ದಪ್ಪ? ನಂದು. ಕಿವಿ ಯಾರ್ದು? ನಂದು ಅಂತಿದ್ದಿಲ್ಲ. ಅಂದಾಗ ಇದು ಹೊಲ ಯಾರ್ದು ಅಂದ್ರೆ ನಂದು ಅಂತಿದ್ದೆ, ಮನೆ ಯಾರ್ದಾದ್ರೆ ನಂದು ಅಂತಿದ್ದೆ. ಮನೆ ನೀನೇನು ಬ್ಯಾರೆ ಇದ್ದಿ, ಹೊಲ ನಂದಂತಿದ್ದಿ, ಹೊಲ ನೀನೇನು ಬೇರೆ ಇದ್ದಿ. ಶರೀರ ನಾನಂತಿದ್ದೆ, ಶರೀರ ನೀನೇನು ಬೇರೆ ಇದ್ದಿ. ಈ ರೀತಿ ವಿಚಾರ ಮಾಡಿ ನೋಡಿದಾಗ ಅನಾತ್ಮವಾದ ಶರೀರವನ್ನು ನಾವು ಆತ್ಮ ಭಾವನೆ ಮಾಡಿವಲ್ಲ, ಇದುವೇ ಅಜ್ಞಾನಕ್ಕೆ ಮೂಲ ಕಾರಣವಾದದ್ದು. ಈ ಶರೀರಗಳು ತನಗಿಂತಲೂ ಬೇರೆಯಾಗಿದೆ. ಯಾಕ ಇದು ಬೇರೆ ಆದಲ್ಲ ಶರೀರ. ಹಾಗಾಗಿ ಮನುಷ್ಯ ಅಸೌ ಇವನು ಎಂಬ ಆದ್ಯಂ ಶಬ್ದಕ್ಕೆ ಆ ಕಾರಣ ದೇಹ ಬಂದು ತಿಳಿಯುವುದು ಸರಿಯಲ್ಲ. ನಾವು ದೇಹವೇ ನಾನಂತ ತಿಳಿದದ್ದು ತಪ್ಪಾದ. ಆದ್ದರಿಂದ ಕ್ಷೇತ್ರಕ್ಕಿಂತಲೂ ಕ್ಷೇತ್ರಜ್ಞ ಭಿನ್ನವಾಗಿದ್ದಾನೆ. ನಾವು ಇದ್ರಾಗ ಒಂದೇ ಕಾಣ್ತೇವೆ, ತಿಳಿದವರು ಅದು ಬೇರೆ. ತಿಳಿಲಾರದವರಿಗೆ ಶರೀರ ಅಂದರೆ ಎಷ್ಟಪ್ಪ ಅಂದರೆ ಒಂದೇಟು ಕಾಪಾಳ ಕೊಡ್ತಾರೆ ಅವರು. ಕಣ್ಣಿಗೆ ಕಾಣಂಗಿಲ್ಲನೋ ಮನೆಯ ಅಂತ ಶರೀರ ಸಾವಂತ ಕೇಳ್ತದಲ್ಲ ಅಂತನಿಲ್ಲ ಅಜ್ಞಾನಿ. ಯಾಕಂದ್ರೆ ಇದ್ರಾಗ ಎರಡಿದ್ದು ಕಾಣಂಗಿಲ್ಲ, ಅವನಿಗೆ ಒಂದೇ ಕಾಣ್ತದ, ಪಾಪ ಒಂದೇ ಅದಂತ ಹೇಳ್ತಾನೆ. ತಪ್ಪೇನದ? ಆದರೆ ಆತ್ಮನಾತ್ಮ ವಿಚಾರ ಮಾಡುವಂಥ ವಿವೇಕಿಗಳಿಗೆ ಎರಡು ಕಾಣ್ತವಿಲ್ಲ ಅವರಿಗೆ. ಒಂದು ಅನಾತ್ಮವಾದ ದೇಹ, ಆತ್ಮವಾದ ಚೈತನ್ಯ, ಇದು ಎರಡು ಕಾಣ್ತಾವ. ಅವನಿಗೆ ಮಾತ್ರ ಕ್ಷೇತ್ರಜ್ಞನೆಂದು ಸರ್ವ ಜ್ಞಾನದ ಭಗವಂತನೇ ಹೇಳುತ್ತಾನೆ. ಅಂಥವರಿಗೆ ಕ್ಷೇತ್ರಜ್ಞರು ಅನ್ಬೇಕು. ಉಳಿದವರಿಗೆಲ್ಲ ಬರೇ ಕ್ಷೇತ್ರ ಅನ್ಬೇಕು, ತಿಳಿದವರಿಗೆ ಕ್ಷೇತ್ರಜ್ಞ ಅಂತ ಹೇಳಬೇಕು. ಹೀಗೆ ಯಾವ ಪ್ರಮಾಣಗಳು ಅವಿವೇಕಿಗಳಿಗೆ ಪ್ರಮಾಣವಾಗಿವೆ. ಆದ್ದರಿಂದ ಇಲ್ಲಿ ಯಾವುದೇ ವಿರೋಧವಿಲ್ಲ. ಇದಕ್ಕೇನ್ರಿ ದೇಹ ಕಣ್ಣಂಗ ಪ್ರತ್ಯಕ್ಷ ಪ್ರಮಾಣ ಆದೇನು? ಅದು ಅವಿವೇಕಿಗಳಿಗೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಹೋಗ್ತಾರ ಅವರು. ಆತ್ಮ ಅಂತಿಲ್ಲಪ್ಪ ತೋರಿಸ್ರಿ, ದೇಹದ ಲಕ್ಷಣ ಇದ್ದಂಗ ಏನಾದ್ರೂ ಲಕ್ಷಣ ಅವನ ಹೇಳ್ರಿ. ಮತ್ತೆ ಅದು ಇಲ್ಲದನ್ನ ಆದಂತ ಹೇಳಕೊಂಡ್ರಲ್ಲ, ನೀವೆಷ್ಟು ಸುಳ್ಳು ಅಂತ ಅವ್ರಂತಾರೆ. ವೇದಾಂತ ಅನ್ನೋ ಅಜ್ಞಾನಿಗಳಿಗೆ ವೇದಾಂತವೇ ಸುಳ್ಳು. ಯಾಕಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೊಪ್ಪ ಮಂದಿ ಅದು. ಆದ್ರೆ ಇದಕ್ಕೆ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ. ಆ ಕಾರಣದಿಂದ ಪ್ರತ್ಯಕ್ಷವಾಗಿ ಇದು ಕಂಡು ಬರುವುದಿಲ್ಲ. ಯಾವುದು ದೇಹ ಕಂಡಂಗ ಒಳಗ ಜೀವನೇ ನಿನಗೆ ಪ್ರತ್ಯಕ್ಷ ಕಾಣೋದಿಲ್ಲ. ಇನ್ನು ಆತ್ಮವೇ ಕಾಣ್ತಾನೆ, ಜೀವನೇ ಕಾಣಂಗಿಲ್ಲ. ಒಂದು ವೇಳೆ ಪ್ರತ್ಯಕ್ಷ ಜೀವ ಕಾಣ್ತಿದ್ದ ಅಂದ್ರೆ ಅವನು ಈ ದೇಹವನ್ನು ಬಿಟ್ಟು ಹೋಗುವಾಗ ಕಟ್ಟಿ ಹಾಕ್ತಿದ್ರು ಬಲ್ಲವರು. ಯಾರು ಬಿಡ್ತಾರ್ರಿ? ನೀನು ಬೇಕಾದಷ್ಟು ಸಿದ್ಧಿಯಿಂದ ಮಾಡು, ಪ್ರತಿಸಿದ್ಧಿಯಿಂದ ಸಾಧನ ಮಾಡಿ ನಿನ್ನ ಹೋಗಲಾರ್ದಂಗ ಬಂಧನ ಮಾಡ್ತಿದ್ರು. ಜೀವಾತ್ಮನಿಗೆ ಆಕಾರ ಇಲ್ಲ, ಈಶ್ವರನಿಗೂ ಆಕಾರ ಇಲ್ಲ. ಆ ನಿರಾಕಾರವೇ ಏಕತ್ವ, ಅದುವೇ ಐಕ್ಯತ್ವ ಅಂತೀವಿಲ್ಲ ನಾವು. ಹಾಗಾಗಿ ಅವನು ಇರುವುದಿಲ್ಲವೆಂದು ಒಂದು ವೇಳೆ ಹೇಳಿದ್ದಾದರೆ ನಿನಗೆ ಈ ವಿಷಯದಲ್ಲಿ ಈ ಪ್ರಶ್ನೆಯನ್ನು ಕೇಳಬೇಕಾದಿತ್ತು. ಏನೆಂದರೆ, ನೀನು ಕ್ಷೇತ್ರವನ್ನು ಇಲ್ಲವೆನ್ನುತ್ತಾಯ ಅಂತ ಕೇಳಬೇಕು. ಕ್ಷೇತ್ರ ದೇಹ ಇಲ್ಲಂತಿದ್ದೇನು ಅಥವಾ ಕ್ಷೇತ್ರಜ್ಞ ಇಲ್ಲ ಅಂತ ಹೇಳ್ತಿದ್ದೆ? ಎರಡರ ಒಂದೇಳು. ಕ್ಷೇತ್ರಜ್ಞಾನಂತರ ಒಂದೇಳು, ಕ್ಷೇತ್ರನ ಆದಂತ ಒಂದೇಳು. ಮೊದಲನೇದು ಕ್ಷೇತ್ರಜ್ಞನು ಇಲ್ಲವೆಂದು ಹೇಳಿದರೆ ಯೋಗ್ಯವಾದದ್ದಲ್ಲ. ಯಾಕಲ್ಲಂದ್ರೆ
ಪ್ರತ್ಯಕ್ಷದಿಂದ ಕಂಡುಬರುವ ಕ್ಷೇತ್ರವನ್ನು ಇಲ್ಲೆಂದು ಹೇಳುವುದು ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ಇದ್ದಿದ್ದನ್ನು ಇಲ್ಲ ಅಂತಲೋ ಮರೇನು, ಇದು ಸಂಭವ ಆಗೋದಿಲ್ಲ. ಅದಕ್ಕೆ ಕ್ಷೇತ್ರವನ್ನು ತಿಳಿಯುವ ಕ್ಷೇತ್ರಜ್ಞ ಇಲ್ಲವಾದರೆ ಇದು ಶರೀರವೇ, ಇದು ಕೊಡವಿದೆ. ಇಲ್ಲಿ ಕ್ಷೇತ್ರಜ್ಞ ಇಲ್ಲ ಅಂದರೆ ಕೊಡ ಇದ್ದಂಗೆ ಎಲ್ಲಿ ಇಡ್ತಿದ್ದೆ ಅಲ್ಲೇ ಇರ್ತಿತ್ತು, ಮುಂದಕ್ಕೆ ಹೋಗ್ತಿದ್ದಿಲ್ಲ. ಮತ್ತು ಜಡವಾದ ಶರೀರ ಕೊಡ ಅದಲ್ಲ, ಈ ಕೊಡ ಹಿಂದಕ್ಕೆ ಹೋಗ್ತದ ಮುಂದಕ್ಕೆ ಹೋಗ್ತದ ಎಲ್ಲ ಕಡೆ ಹೋಗ್ತದ, ಮತ್ತು ಅವನಿಲ್ಲಂತೇನು ಅಂದಾಗ ಇಲ್ಲಿ ದೃಶ್ಯಜ್ಞಾನದ ಅಭಾವ ಪ್ರಸಂಗವು ಬಂದಿತು. ಆದ ಕಾರಣ ಸೂರ್ಯನು ಇಲ್ಲದಿದ್ದರೆ ಜಗತ್ತು ಪ್ರಕಾಶ ಶೂನ್ಯವಾಗುತ್ತದೆ. ಸೂರ್ಯ ಇಲ್ಲಂದ್ರೆ ಪ್ರಕಾಶ ಏನಾಗ್ತದ, ಶೂನ್ಯವಾಗುತ್ತದೆಯೋ. ಅದರಂತೆ ಸೂರ್ಯ ಇಲ್ಲಂದ್ರೆ ಕತ್ಲಾಗ್ತದಿಲ್ಲ, ಅದರಂತೆ ಕ್ಷೇತ್ರಜ್ಞನಿಲ್ಲದಿದ್ದರೆ ಜಗತ್ತು ಪ್ರಕಾಶವಿಲ್ಲದಾಗಿತ್ತು. ಈ ಕ್ಷೇತ್ರಜ್ಞ ದೇಹದಾಗಿಲ್ಲಂದ್ರೆ ಇಲ್ಲಿ ಜ್ಞಾನವೇ ಇಲ್ಲದಂಗೆ ಆತಿತ್ತು. ಜ್ಞಾನವೇ ಬೆಳಕಿಲ್ಲಿ. ಹಾಗಾಗಿ ಹೇಗೆ ಹೊರಗಡೆ ಸೂರ್ಯನು ಎಲ್ಲವನ್ನೂ ಪ್ರಕಾಶ ಮಾಡುತ್ತಾನೆಯೋ ಅದರಂತೆ ಕ್ಷೇತ್ರಜ್ಞನು ತನ್ನ ಪ್ರಕಾಶದಿಂದ ಮಹಾತತ್ವವೇ ಮೊದಲುಗೊಂಡು ಸ್ಥೂಲದವರೆಗೆ ದೃಶ್ಯ ಸಮೂಹಗಳನ್ನು ಒಳವರೆಗೆ ವ್ಯಾಪಿಸಿ ಬೆಳಗುತ್ತಾನೆ. ಹೊರಗೆ ಸೂರ್ಯ ಬೆಳಗ್ತ ಸರ್ವವನ್ನು ಬೆಳಗ್ತಾನೆ ನಾವು. ಆದರೆ ಒಳಗಿನ ಸೂರ್ಯ ದೇಹದ ಒಳಗಿದ್ದು ಒಳಗನೂ ಬೆಳಗ್ತಾನೆ, ಹೊರಗನು ಬೆಳಗ್ತಾನೆ. ಒಳಗ ಆತನ ಬೆಳಕಿದ್ದಿಲ್ಲ ಅಂದರೆ ಮನುಷ್ಯನ ಸಂಕಲ್ಪ ವಿಕಲ್ಪ ನಾವು ತಿಳಿತಿದ್ದಿಲ್ಲ. ಕತ್ಲಾಗ ಏನು ಗೊತ್ತಾತ, ಬುದ್ಧಿಯ ನಿಶ್ಚಯ ನಿರ್ಣಯ ನಮಗೆ ಅರ್ಥ ಆಗ್ತಿದ್ದಿಲ್ಲ. ಅಲ್ಲಿ ಬೆಳಗೋ ನಾನು ಹೀಗೆ ವಿಚಾರ ಮಾಡಿದಾಗ ಇದು ಇದೆ ಇದು ಇಲ್ಲ ಎಂದು ಪ್ರಕಾರ ಅವನಿಂದ ಎಲ್ಲವೂ ತಿಳಿಯಲ್ಪಡುತ್ತದೆ. ಹೊರಗಡೆ ನೋಡಿದಾಗ ಇದು ಆದ ಇದಿಲ್ಲ ಅಂತ ಹೇಳ್ತೀವಿಲ್ಲ, ಒಳಗಡೆನೂ ಹಂಗೆ ಇದು ಆದ ಇದು ಇಲ್ಲ. ಏನಾದ, ಅಹಂ ಆದ, ಅಹಂ ಇಲ್ಲ. ಇಲ್ಲಿ ಭಕ್ತಿ ಆದ, ವೈರಾಗ್ಯ ಆದ, ಅಲ್ಲಿ ಭಕ್ತಿ ಇಲ್ಲ, ರಾಗ ಆದ. ಇಲ್ಲಿ ಮನಸ್ಸಿನಲ್ಲಿರುವಂತಹ ಸುಖ ದುಃಖವನ್ನು ಪ್ರಕಾಶ ಮಾಡ್ತಿರ್ತೀವಿಲ್ಲ. ಹಾಗಾಗಿ ಎಲ್ಲ ಸುಖಾದಿ ಪ್ರತ್ಯಯಗಳ ಮತ್ತು ಜಾಗ್ರಾದಿ ಅವಸ್ಥೆಗಳ ಸ್ವರೂಪದ ವಿವೇಕ ರೂಪ ಜ್ಞಾನವೇ ನಮಗೆ ಬರುತ್ತಿದ್ದಿಲ್ಲ. ಸೂರ್ಯ ಅಂತ ಸೂರ್ಯನೇ ಜಗತ್ತನ್ನು ಬೆಳಗುವುದಿಲ್ಲ. ಸೂರ್ಯನೇ ತಾನೇ ಬೆಳಗಬೇಕು ಅಂತ ಈ ಭೂಮಿ ಸಮೀಪ ಬಂದಿಲ್ಲ. ಇನ್ನು ಸ್ವಲ್ಪ ಸಮೀಪ ಬಂದು ಸುಟ್ಟು ಹೋಗ್ತದೆ. ಸೂರ್ಯನ ಕಿರಣಗಳೇ ಬೆಳಗ್ತಾವ, ಸೂರ್ಯನ ಕಿರಣಗಳೇ ಬೆಳಗೋದು. ಇಲ್ಲಿ ಕೂಡ ಎಲ್ಲವೂ ಪ್ರತ್ಯಕ್ಷಾದಿ ಸರ್ವ ಪ್ರಮಾಣ ಅಮಾದಿ ಪ್ರಮೇಯಗಳ ಪ್ರಾಮಾಣ್ಯವು ಯಾವನಿಂದ ಮಾಡಲು ಶಕ್ಯವಾದಿತೋ ಅವನ ಅಭಾವವಾಗುತ್ತಿತ್ತು ಅಂತ ಇಲ್ಲಿ ಹೇಳಿ, ಏನಾಗಿದೆ ಅಂದರೆ ಜೀವಾತ್ಮನು ಸರ್ವ ಪ್ರಮಾಣಗಳ ಪ್ರಾಮಾಣ್ಯವನ್ನು ನಿರ್ವಾಹಕ ಮಾಡುವ ಜೀವಾತ್ಮನು ತಿಳಿಯುವವನಾಗಿದ್ದಾನೆ. ಅದು ಯೋಗ್ಯವಾಗಿರಲಿಲ್ಲ. ಯಾಕಂದರೆ ಜೀವಾತ್ಮನು ಕೂಡ ವಿಕಾರಿಗಳಲ್ಲಿ ಒಬ್ಬನಾಗಿದ್ದಾನೆ. ಅವನು ಸರ್ವಜ್ಞಾನ, ಅವನು ವಿಕಾರ ಆದಲ್ರಿ ಜೀವನಿಗೆ. ಮೊದಲು ಅಜ್ಞಾನದ ಆಕಾರ ಇದ್ದ, ಆಮೇಲೆ ಜ್ಞಾನ ಆದಮೇಲೆ ವಿಕಾರದ ಆಕಾರ, ಅವಿಕಾರಿ ಆದ್ಮೇಲೆ. ಅದಕ್ಕಾಗಿ ಅಲ್ಲಿಯೂ ಕೂಡ ಏನು ಹೇಳಕ್ಕಾಗದೆ ಅಂತಃಕರಣದ ವಿಕಾರಗೊಡನೆ ಪ್ರತಿಯೊಂದು ಕ್ಷಣದಲ್ಲಿ ವಿಕಾರವನ್ನು ಹೊಂದುವ ಚಿದಾಭಾಸನು. ಯಾರು ಚಿದಾಭಾಸ? ಚಿದಾಭಾಸ ಅಂದರೆ ನಾವು ಹೆಂಗೆ ತಿಳ್ಕೋಬೇಕು? ಆಕಾಶದಲ್ಲಿರುವ ಚಂದ್ರ ಸೂರ್ಯರು
ಹಗಲಿನಲ್ಲಿ ನದಿಯಲ್ಲಿ ಪ್ರತಿಬಿಂಬ ಸೂರ್ಯ ಅವನ ನೀರು ಹೋದಂಗೆಲ್ಲ ಹೋಗ್ತಾನೆ. ನೀಲಿ ಸುಳಿಯಾದ ಆ ಸುಳಿಲಿ ಗರ್ರನ ತಿರುಗಂಗೆ ಆಗ್ತದೆ, ಮುಳುಗಿದಂಗೆ ಆಗ್ತದೆ, ಮೇಲೆ ಎದ್ದಂಗೆ ಆಗ್ತದೆ. ಆಕಾಶದ ಸೂರ್ಯ ನಿಜವಾಗಿ ಆಗಿದೆ ಏನಂತ ಯಾರಿಗಾಯ್ತು? ಮತ್ತೆ ಆಕಾಶದ ಪ್ರತಿಬಿಂಬ ಚಿದಾಭಾಸ, ಅದೇ ಜೀವಾತ್ಮನ ಪ್ರತಿಬಿಂಬ ಚಿದಾಭಾಸ. ಇಲ್ಲಿ ಏನಾದರೂ ಕೂಡ ಸೂರ್ಯನಿಗೇನಿಲ್ಲ, ಅಲ್ಲಿ ನಿನಗೇನಾದರೂ ಕೂಡ ಜೀವಾತ್ಮನಿಗೇನಿಲ್ಲ. ಒಮ್ಮೆ ಸುಖ ಒಮ್ಮೆ ದುಃಖ ಹೀಗೆ ಎಲ್ಲ ಯಾರಿಗೆ ಸಂಬಂಧ ಇಲ್ಲ, ಯಾರಿಗೆ ಸಂಬಂಧ ಅವ ಯಾರಿಗಿಲ್ಲ. ಆದ್ದರಿಂದ ಜಾಗ್ರಾದಿ ವ್ಯವಸ್ಥೆಗಳಲ್ಲಿ ಈ ಸಂಪೂರ್ಣ ವ್ಯವಹಾರ ವಿಜ್ಞಾನವೇ ಯಾರಿಗೂ ಉಂಟಾಗುವ ಶಕ್ಯವಿದ್ದಿಲ್ಲ, ಇವೆಲ್ಲ ಆಗ್ತಿದ್ದಿಲ್ಲ ಅಂತ ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು. ಈ ಮುಂದೆ ಹೋಗೋಣ. ಮುಂದೆ ಹೋದಾಗ 2ನೇ ಶ್ಲೋಕ ಏನು ಹೇಳ್ತಂದರೆ, ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞೋ ಜ್ಞಾನಂ ಯತ್ ತತ್ ಜ್ಞಾನಂ. ಅಂದರೆ ಎಲೈ ಅರ್ಜುನ, ಸರ್ವಕ್ಷೇತ್ರೇಶು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞ ಆನಂದ, ಅರ್ಥಾತ್ ಯಾರ ಜೀವಾತ್ಮ ಆನಂದ. ಆದರೆ ನಮ್ಮ ಹೊಲಗಳಲ್ಲಿ ಅದಕ್ಕೆ ಹೊಲಕ್ಕೆ ನಾವು ಕ್ಷೇತ್ರ ಅಂತೀವಿ. ಯಾವಾಗೋ ಹೋದ್ರೆ ಒಂದು ಸಲ ಒಂದು ಅರ್ಧ ಗಂಟೆ ಆ ಹೊಲದ ಒಡೆಯ ಯಜಮಾನ್ ಇರ್ಬೋದು. ಆದರೆ ಇಲ್ಲಿ ಕ್ಷೇತ್ರಜ್ಞ ಸರ್ವಕಾಲದಲ್ಲಿಯೂ ಸರ್ವ ಅಂತರ್ಯಾಮಿಯಾಗಿ ಒಂದು ಕ್ಷಣವೂ ಬಿಡದೇ ಇರುವಂಥವನು ಯಾರು? ಜೀವಾತ್ಮ. ಅವನು ದೇಹಕ್ಕೆ ಒಡೆಯ ಅಂತ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ನಾನೇ ಎಂದು ತಿಳಿದುಕೋ. ಪರಮಾತ್ಮ ಅರ್ಜುನಿಗೆ ಹೇಳ್ತಾನ, ಕೃಷ್ಣ ಎಲ್ಲ ಜೀವಿಗಳ ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದ ಪರಿಯ ನೋಡ ಅಂತ ಭಾಳ ಸಲ ಕೇಳಿದ್ವಿ. ಒಡಲೊಳಗೆ ಇದ್ದು ಒಡಲಿಂಗ ಸೋಕದೆ ಎಷ್ಟು ಮಜಾ ಅದಂತ. ಶರೀರ ಅದ, ಮನೆಯೊಳಗಿನ ಬಯಲು ಮನೆಯ ಸೋಂಕದೆ, ಮನೆ ಗಂಟಿದನೂ ಇಲ್ಲ. ಅದರಂಗೆ ಜೀವಾತ್ಮ ಶರೀರಕ್ಕೆ ಅಂಟಿಲ್ಲ, ಅವನಿಲ್ದ ಶರೀರ ಇಲ್ಲ. ಒಡಲ ಸೋಂಕದೆ ಇರುವ ಪರಿಯ ನೋಡ. ಆಶ್ಚರ್ಯ ಅಲ್ಲ ಇದು? ಮನೆಯಲ್ಲಿ ಬಯಲನ್ನು ಬಿಟ್ಟರೆ ಉಳಿದ ಎಲ್ಲದಕ್ಕೂ ಆಶ್ಚರ್ಯ ಅದ. ಬೇಕಾದ್ರೆ ರೇಷ್ಮೆ ಬಟ್ಟೆ ತಂದು ಹಾಕ್ರಿ, ಇನ್ನೊಂದು ವಸ್ತು ಇಡ್ರಿ, ಒಂದು 15 ದಿವಸ ತಿಂಗಳ ಬಿಟ್ಟು ನೋಡ್ರಿ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅನ್ನುವಂತೆ ಕಸ ತುಂಬಿ ಹೋಗ್ತದೆ. ಅವನ್ನೆಲ್ಲ ಸ್ವಚ್ಛ ಮಾಡ್ತೀವಿ. ಬೈಲನ್ನು ಯಾರನ್ನ ತೊಳೆದ್ವೇನು? ಗೋಡೆಗೆ ಬಳೆದಿವಿ, ಬಂಡಿಗೆ ತೊಳೆದಿವಿ, ಬೈಲಿಗೆ ಏನು ಮಾಡಿ? ಏನಿಲ್ಲ. ಯಾಕಂದ್ರೆ ಅದಕ್ಕೆ ಅಂಟಿಲ್ಲ. ಅದು ಅಂಟಿದ್ರೆ ಅದು ತೊಳೆಯಕ್ಕೆ ಬರ್ತತ್ತು, ಬೆಳಿಲಿಕ್ಕೆ ಬರ್ತತ್ತು. ಅದರಂತೆ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿಯು ಮತ್ತು ಪುರುಷನ ಯಾವ ಯಥಾರ್ಥವಾದ ಅರಿವಿದೆಯೋ ಅದೇ ಜ್ಞಾನವೆಂದು ತಿಳ್ಕೋ ಅಂತ ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು. ಭಾವದಲ್ಲಿ ಅಂದರೆ ಅಖಂಡ ವೃತ್ತಿಯಲ್ಲಿಯೇ ಯಾವನು ಸದಾ ರಮಿಸುತ್ತಾನೆಯೋ ಅವನು ಭಾರತನು. ಭಾರತ ಅನ್ನುವ ದೇಶಕ್ಕೆ ಮಹಾಜ್ಞಾನಿಗಳು ಕಂಡಿಡಿದ್ರೆ, ಭಾರತ ಅಂದರೆ ಅಖಂಡವಾದ ಪರಬ್ರಹ್ಮ ವೃತ್ತಿಯಲ್ಲಿರುವನೇ ಭಾರತ. ಅವನ ಸುತ್ತುವರೆದ ಸಾಕು, ವಿಶ್ವನಾಥನ ಸುತ್ತುವರೆದಂಗೆ. ಅಂಥ ವ್ಯಕ್ತಿಗೆ ಒಂದು ನಮನ ಮಾಡಿದರೆ ಸಾಕ್ಷಾತ್ ಭಗವಂತನಿಗೆ ನಮಸ್ಕಾರ ಮಾಡಿದಂಗೆ. ಅಂಥವನಿಗೆ ಭಾರತ ಅಂತ. ಹೀಗೆ ಬ್ರಹ್ಮನೇ ಮೊದಲುಗೊಂಡು ಹುಲ್ಲು ಕಡ್ಡಿಯವರೆಗಿರುವ ಹಿಂದೆ ಹೇಳಿದ ಲಕ್ಷಣವುಳ್ಳ ಶರೀರಗಳಲ್ಲಿ ಯಾವ ಕ್ಷೇತ್ರಜ್ಞನೆಂದರೆ
ಆಯಾ ಕ್ಷೇತ್ರ ಅವುಗಳ ಕರ್ಮ ಮತ್ತು ಅವುಗಳ ಅವಸ್ಥೆಗಳನ್ನು ತಿಳಿಯುವನು ಒಬ್ಬನೇ ಪರಿಪೂರ್ಣನಾಗಿದ್ದಾನೆ. ಎಷ್ಟು ಶರೀರಗಳವ? ಆಯಾ ಶರೀರದಲ್ಲಿ ಇದ್ದು ಅವುಗಳ ಕರ್ಮ ಮತ್ತು ಅವುಗಳ ಅವಸ್ಥೆ. ಎಲ್ಲವಕ್ಕೂ ಕರ್ಮವಿಲ್ಲ. ಯಾವೇ ಶರೀರ ಇಲ್ಲಿ ದೃಶ್ಯವಾಗಿ ಏನು ಕಂಡಿತು ಅಂದರೆ ಅದು ಕರ್ಮಜನ್ಯ ಶರೀರ. ಅದು ಯಾವುದೋ ಕರ್ಮ ಮಾಡಿದ ಆ ಕರ್ಮಕ್ಕೆ ಅನುಗುಣವಾಗಿ ಈ ಶರೀರವನ್ನು ತೊಟ್ಟದ. ಆ ಶರೀರ ತೊಟ್ಟ ಮೇಲೆ ಆಯಾ ಅವಸ್ಥೆಗಳು ಭಿನ್ನ ಅವ. ಮನುಷ್ಯರಿಗೆ ಮಾತ್ರ 3 ಅವಸ್ಥೆ ಅಂತೇಳಿಲ್ಲ. ಇಂಥ ಒಂದು ಅವಸ್ಥೆಯಲ್ಲಿ 2 ಅವಸ್ಥೆಯಲ್ಲಿ 3 ಅವಸ್ಥೆ ಅರಿಯುವ ಮತ್ತು ಆ ಒಬ್ಬನೇ ಪರಿಪೂರ್ಣ ಪರಬ್ರಹ್ಮ ಅಂತ. ಮತ್ತು ಅವರು ಶರೀರದಾಗ ಒಬ್ಬ ಬೇರೆ ಆತ್ಮ, ಇವನಿದ್ರಾಗ ಒಬ್ಬ ಬೇರೆ ಆತ್ಮ ಅಂತ ಹಿಂಗೆ ತಿಳ್ಕೊಬೇಡ. ಒಬ್ಬನೇ ಆತ್ಮ. ಆದರೂ ಘಟಾದಿಗಳಿಂದ ಆಕಾಶದಂತೆ ಅವಿದ್ಯೆಯಿಂದ ತನ್ನಲ್ಲಿ ಕಲ್ಪಿತವಾದ ಆಯಾ ಉಪಾಧಿಗಳಿಂದ ಮತ್ತು ಸುಖ ದುಃಖಾದಿ ಪ್ರತ್ಯಯಗಳಿಂದ ಭಿನ್ನವಾಗಿ ಪ್ರತಿ ಶರೀರದಲ್ಲಿ ನಾನು ಇದ್ದೇನೆ. ನಾ ಭಾಳ ಸಲ ದೃಷ್ಟಾಂತ ಹೇಳ್ತೀನಿ. ಒಬ್ಬ ರಾಜ ಇದ್ದ, ಶ್ರೀಮಂತ ಇದ್ದ, ಒಂದು ಒಳ್ಳೆ ನಾಯಿಯನ್ನು ಸಾಕಿದ್ದ. ಆ ಒಳ್ಳೆ ನಾಯಿ ಏನು ತಿನ್ನಿಸ್ತಾರೆ ಅಂದರೆ ಮನುಷ್ಯ ತಿನ್ನುವ ಅನ್ನೋದಕ್ಕಿಂತ ದುಬಾರಿ ಬೆಲೆಯ ವಸ್ತುಗಳನ್ನು ತಿನ್ನಿಸ್ತಾರೆ ನಾಯಿಗಳಿಗೆ. ಅದು ಬೆಳೀತು. ಅವನ ಮನೆಯಲ್ಲಿ 100 ಕೋಣೆಗಳ ಒಂದು ದೊಡ್ಡ ಮನೆ ಇತ್ತು. ಆ 100 ಕೋಣೆಯಲ್ಲಿ ಆ ಶ್ರೀಮಂತಿರೋದು ಎಲ್ಲೋ ಒಂದು ಕೋಣೆಯಲ್ಲಿ, ಹೌದಿಲ್ಲ? ಆದರೆ ಆ ನಾಯಿಗೆ ಆ ಒಂದು ಕೋಣೆಯನ್ನು ಬಿಟ್ಟು ಎಲ್ಲ ಕೋಣೆಗಳಲ್ಲಿ ಹೋಗಿ ಬರುವ ಸ್ವತಂತ್ರ ಇತ್ತು. ಯಾವ ಕೋಣೆಗಾದ್ರೂ ಹೋಗೋದು, ಯಾರು ಅದನ್ನು ಯಾಕಂತ ಹೊಡಿತಿದ್ದಿಲ್ಲ, ಬಿಡ್ತಿದ್ದಿಲ್ಲ, ಸ್ವತಂತ್ರವಾಗಿ. ಆದರೆ ಆ ಯಜಮಾನನ ಕೋಣೆಗೆ ಮಾತ್ರ ಅದಕ್ಕೆ ಒಳಗೆ ಪ್ರವೇಶಿದ್ದಿಲ್ಲ, ನಿರ್ಬಂಧ, ಹೊರಗೆ ಇರಬೇಕಷ್ಟೆ. ಇದು ಹೀಗೆ ನಡೀತು. ಒಂದು ದಿನ ಆ ಮನೆ ಒಡೆಯನಿಗೆ ತುರ್ತಾಗಿ ಬೇರೆ ಎಲ್ಲಿಗೆ ಹೋಗುವ ಅವಸರ ಬಂತು. ಅದರ ನಿಮಿತ್ತವಾಗಿ ಏನು ಮಾಡಿದ ಅಂದರೆ ಅವಸರದಲ್ಲಿ ಆ ಕೋಣೆಯ ಬಾಗಿಲನ್ನು ಹಾಕದೆ ಹಾಗೇ ಮರೆತು ಹೋಗಿಬಿಟ್ಟಿದ್ದ. ಆವಾಗ ಪ್ರತಿದಿನದಂತೆ ನಾಯಿ ಎಲ್ಲ ಕೋಣೆಗಳಲ್ಲಿ ಪ್ರವೇಶ ಮಾಡ್ತಿತ್ತು. ಯಾವ ಜೀವಿಗನಾಗಲಿ ಯಾವುದನ್ನು ನೋಡಿಲ್ಲ ಅದನ್ನು ನೋಡಬೇಕಂತ ಇಚ್ಛೆ ಭಾಳ ಆಗ್ತದೆ. ಆ ರುಚಿ ನೋಡ್ಬೇಕಂತ ಇಚ್ಛೆ ಸ್ವಭಾವ. ನೋಡ್ರಿ, ನಾಯಿಗೂ ಹಂಗೆ ಆಯಿತು. ನೋಡಿದು ಇವತ್ತು ಮಾಲಕ್ಕೆ ಕೋಣೆ ಹಾಕಿಲ್ಲ, ಯಾಕೆ ನನಗೆ ಒಳಗೆ ಬಿಡ್ತಿದ್ದಿಲ್ಲ, ಇಷ್ಟು ಯಾಕೆ ನಿರ್ಬಂಧ ಮಾಡ್ಯಾನ ಅಂತ ವಿಚಾರ ಮಾಡಿ ಅವಕಾಶ ಸಿಕ್ಕಾದಂಥ ಕೋಣೆಗಳಿಗೆ ನೋಡಿ ಬರಮಂತ ಒಳಗೆ ಹೋಗೇ ಬಿಡ್ತಾರೆ. ಒಳಗೆ ಹೋಗಿ ನೋಡ್ತದ, ನಿಂತದ. ಸುತ್ತ 100-200 ನಾಯಿಗಳು ನಿಂತ ಒಳಗೆ ಸುತ್ತ. ಅದಕ್ಕೆ ಆಶ್ಚರ್ಯ. 100-200 ನಾಯಿಗಳು ನೋಡಿದಾಗ ಬೆರಗಾಯ್ತು. ಇದು ಓ ಅಂತ ನೋಡ್ರಿ, ಅದು ಅನ್ಸ. ಇದು ಹಿಂಗಂದ್ರೆ ಅವು 100 ಹಿಂಗೆ ಅನ್ನಕತ್ತಿದ್ವು. ಇದು ಕಾಲು ಎತ್ತಿದ್ರು, ಅವು 100 ಒಮ್ಮೆಲೆ ಕಾಲು ಎತ್ತಿದ್ವು. ಇನ್ನು ಬಿಡಬಾರ್ದು ಅಂತ ಹೇಳಿ ಏನು ಮಾಡ್ತದೆ, 2 ಕಾಲುಗಳನ್ನು ತಗೊಂಡು ಗೂಡೆಯಲ್ಲಿ ಕಾಣ್ತವಲ್ಲ ಅದಕ್ಕೆ ಹೊಡೆದು ಬಿಡ್ತು. ಹೊಡೆದಾಗ ಅಲ್ಲಿ ಇಲ್ಲಿ ಗಾಯಗಳಾಗಿ ಮೈ ತುಂಬ ರಕ್ತ ಸೋರಕತ್ತಿಲ್ಲ. ಸೋರಿ ಕೊನೆಗೇನಾಯಿತು, ರಕ್ತ ಸಾವದಿಂದ ಆ ಕೋಣೆಯ ಹೊರಗೆ ಮುಂದೆ ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಅಷ್ಟರಲ್ಲಿ ಸತ್ತೋಯ್ತು. ಅಲ್ಲಿ 100-200 ನಾಯಿ ಎಲ್ಲಿಂದ ಬಂದವು? ಇರೋದು ತಾನು ಒಂದೇ ನಾಯಿ. ಆ ಯಾವ ಛಿದ್ರವಾದ ಕನ್ನಡಿಯ ಚೂರೇನಿದು ಸುತ್ತ ಗೋಡೆಗೆ ಅಂಟಿಸಿದ್ದ. ಆ ಒಂದೊಂದು ಚೂರಿನಲ್ಲೇ ಒಂದೊಂದು ನಾಯಿ ಕಾಣ್ತದೆ. ಒಂದು ಇದ್ದ ನಾಯಿ 100-200 ನಾಯಿ ಕಂಡದ್ದು ಎದರಿಂದ? ಉಪಾದಿಯಿಂದ, ಕನ್ನಡಿ ಉಪಾದಿಯಿಂದ. ಅದರಂತೆ ಭಗವಂತನು ಉಪಾದಿಯಿಂದ ಇಷ್ಟು ಜಗತ್ತು ತೋರ್ತದ. ಪ್ರಪಂಚ ಅದೇನದ ಒಬ್ಬನೇ ಅನ.
ಉಪಾದಿಯಿಂದ ಹಲವು ತೋರಿದಂತೆ. ಈಗ ಮತ್ತೆ ಈಗ ಯಾರನ್ನ ನೋಡಿದ್ರೆ ನೀವು ಒಬ್ಬನೇ ಆಗ್ತಿದ್ದಿ, ಉಪಾದಿಯನ್ನು ಬಿಟ್ಟು ನೋಡು ನೀನು ಒಬ್ಬನೇ ಉಳ್ಕಂತಿದ್ದಿ. ಹಾಗಾಗಿ ಮಹಾತ್ಮರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈ ರೀತಿ ಉಪಾದಿ ಅಂದರೆ ಸಕಲ ಕ್ಷೇತ್ರಗಳಿಂದ ಬೇರರಿಸಲ್ಪಟ್ಟ ಅವನು ಆಯಾ ಉಪಾದಿಯ ಧರ್ಮ ಹಾಗೂ ಉಪಾದಿಯ ಕರ್ಮಾದಿಗಳು ಸ್ಪರ್ಶವಿಲ್ಲದವನಾಗಿದ್ದಾನೆ. ಅವನಿಗೆ ಉಪಾದಿಯ ಧರ್ಮ, ಉಪಾದಿಯ ಸ್ವರೂಪ ಯಾವುದು ಅವನು ತಟ್ಟಂಗಿಲ್ಲ. ಅದಕ್ಕೆ ಅಸಂಗ. ದೇಹಕ್ಕೆ ನಾವು ಅಸಂಗ ಇದ್ದೀವಿ. ದೇಹದಿಂದ ನಡೆದಕ್ಕಂಥ ಸರ್ವ ಲಾಭ, ದುಃಖ, ನಷ್ಟ, ಸುಖ, ದುಃಖ, ಜನನ, ಮರಣ, ಮುಪ್ಪು, ಯೌವನ, ಬಾಲ್ಯ, ಬಾಲಕ, ಇವೆಲ್ಲ ಉಪಾದಿಯ ಧರ್ಮ. ಆದ್ರೆ ನಾಯಿ ಹೆಂಗೆ ಅವು ಕಾಲೆತ್ತೇಳಿ ಇದು ಎತ್ತಕತ್ತು ಹಿಂಗಾಯ್ತು ನೋಡಿ ಕೆಲಸ. ದೇಹ ಹೆಂಗೈತಿ ಅಂತೊತ್ತು ನಾವು ಹಂಗಂಗೆ ಹತ್ಕೊಂತ ಹೋದ್ವಿ. ನಾವು ಬಾಯಿಗೆ ಹಲ್ಲು ಇತ್ತು, ಏನಪ್ಪ ಹಲ್ಲು ಯಾರಿಗೂ ಅಲ್ಲ, ಉಪಾದಿಗಳು ಅಂತ. ಉಣೋದು ತಿನ್ನೋದು ಯಾವುದು? ಉಣೋದು ತಿನ್ನೋದು ನೀನು ಉಣವನ್ನೆಲ್ಲ ತಿನ್ನೋಲ್ಲ, ನಿನಗೆ ಹಾಕ್ಬೇಕು ಅಲ್ಲು. ಹಸಿವುತೃಷೆ ಪ್ರಾಣಕ್ಕಂತ ಹೇಳಲ್ಲ. ನಿನಗೇನಿಲ್ಲ, ಇದು ಉಣದಿದ್ರೆ ಸಾಯ್ತೀನಿ, ಎಲ್ಲ ನೀನು ಸಾವೇ ಎಲ್ಲ ಹೆಂಗೆ ಸಾಯ್ತಿದ್ದ ಅಂತ. ಉಪಾದಿ ಸಾಯ್ತದ, ಅದೇನು ಮಾಡ್ತೀನಿ ಉಪಾದಿ ತಗೊಂಡು. ಉಪಾದಿ ನೀನೇನು ಅನ್ನುವ ಹಲವು ವಿಚಾರಗಳನ್ನು ನಾವು ಮಾಡಿ ಆಯಾ ಶಬ್ದ ಮತ್ತು ಶಬ್ದಜನ್ಯಗಳಲ್ಲಿ ಪ್ರಸಿದ್ಧವಾದ ನಿರಂಜನ, ಕೂಟಸ್ಥ, ಅಸಂಗ, ಚಿದ್ರೂಪ ಆತ್ಮನನ್ನು ನೀನು ನಿರಾಕಾರ, ನಿರ್ವಿಕಾರ, ಸಕಲ ಶ್ರುತಿಗಳಲ್ಲಿ ಪ್ರಸಿದ್ಧನಾದ ಸತ್ಯ ಜ್ಞಾನಾದಿ ಸ್ವರೂಪನಾದ ನಿರ್ವಿಶೇಷ ಪರಬ್ರಹ್ಮನಾಗಿ ತಿಳಿಯುವವನಾಗು ನೀನು. ಅಥವಾ ನಾನೇ ಪರಬ್ರಹ್ಮನ ತಿಳಿಯ, ಇಷ್ಟೇ. ಹಂಗಾದ್ರೆ ತಿಳಿ, ಹಿಂಗಾದ್ರೆ ತಿಳಿ, ಒಟ್ಟು ನೀ ತಿಳಿದ್ರೂ ಪರಬ್ರಹ್ಮಿದಿ, ತಿಳಿಯದಿದ್ರು ಪರಬ್ರಹ್ಮಿದಿ. ಶ್ರುತಿ ನಿರ್ಣಯ ಇದು. ನಾವು ತಿಳಿಲಿಲ್ಲ ಅಂದರೆ ಪರಬ್ರಹ್ಮ ಅಲ್ಲೇನು? ತಿಳಿದ್ರೆ ಪರಬ್ರಹ್ಮ ಆದಿವೇನು? ಮತ್ತು ಹೆಂಗಿದ್ರು ಪರಬ್ರಹ್ಮಗೆ ಅಂದಮೇಲೆ ಯಾಕೆ ತಿಳಿಬೇಕ್ರಿ ಅಂತ ಪ್ರಶ್ನೆ ಬರ್ತದೆ. ತಿಳಿದರೆ ನೀನು ಆನಂದವಾಗಿರ್ತಿದ್ದಿ, ತಿಳಿದಿದ್ರೆ ಅಳತಿದ್ದಿ. ಅಷ್ಟಕ್ಕಾಗಿ ನೀನು ಸುಖವಾಗಿ ಆನಂದವಾಗಿರ್ಬೇಕಂದ್ರೆ ತಿಳಿ ಅಷ್ಟೆ. ನೀನು ತಿಳಿಲಿಲ್ಲ ಅಂದ್ರೂ ಕೂಡ ನೀನು ಪರಬ್ರಹ್ಮನೇ ಇದ್ದಿ. ಅಲ್ಲಿ ದುಃಖ ಅದ, ತಿಳಿಲಿಲ್ಲ ಅಂದರೆ. ತಿಳಿದ್ರೆ ಆನಂದ ಅದ. ಆ ಕಾರಣದಿಂದ ಅಯಮಾತ್ಮ ಬ್ರಹ್ಮ ಹೀಗೆಂದು ಶ್ರುತಿ ಇದೆ. ಸರ್ವ ಶರೀರಗಳಲ್ಲಿ ಆತ್ಮನೊಬ್ಬನೇ ಇದ್ದಾನೆ ಅಂತ ಮೊದಲೇ ಹೇಳಿಬಿಟ್ಟದಲ್ಲ. ಆದ್ದರಿಂದ ಸರ್ವ ಶರೀರಗಳಲ್ಲಿ ಅಹಂ ಎಂಬುದರ ಅರ್ಥರೂಪದಿಂದಿರುವ ಆತ್ಮನೇ ಪರಬ್ರಹ್ಮನಾಗಿದ್ದಾನೆಂದು ನಾನು ದೇವೇಂದ್ರಪ್ಪ. ನೀನೆಂಬುದು ಬ್ರಹ್ಮ ಲಕ್ಷಣ, ದೇವೇಂದ್ರ ಎಂಬುದು ಪ್ರಕೃತಿ ಲಕ್ಷಣ. ನಾನು ಅಂತಿದ್ದಾರೆ, ಮತ್ತೆ ನೀನಿಲ್ಲಂದ್ರೆ ಹೆಂಗಂತಿದ್ದೆ. ಹಾಗಾಗಿ ಹೇಗೆ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುತ್ತೀಯೋ ಅದರಂತೆ ಅವಿದ್ಯಾ ಕಾರ್ಯವಾದ್ದರಿಂದ ಸ್ವತಃ ಸತ್ಯಯೂ ಇಲ್ಲದಿರುವಂದ ಅಧಿಷ್ಠಾನ ಸ್ವರೂಪನಾದ ನನ್ನಲ್ಲಿ ಕಲ್ಪಿತವಾದ ಕ್ಷೇತ್ರವನ್ನು ಕೂಡ ನನ್ನ ಸ್ವರೂಪವೆಂದೇ ತಿಳಿಯನಾಗು. ನಿನ್ನಲ್ಲೇ ಆಕಾಶದಲ್ಲೇ ಹುಟ್ಟಿದಂಥ ಮೋಡ ಆಕಾಶ ಬಿಟ್ಟು ತೋರ್ತವೇನ್ರಿ? ತೋರುವಾಗ ಆಕಾಶ ಸ್ವರೂಪ ಅಲ್ಲ, ಲಯ ಆದಾಗ ಎಲ್ಲೇ ಅದು ಆಕಾಶ ಲಯ ಅದು ಅಂತ ತಿಳ್ಕೊಂಡು ಹೋಗುವಂತ ಇಲ್ಲಿ ಮಹಾತ್ಮ ಹೇಳ್ತಾ ಬಂದರು. ನಾಳೆ ದಿನ ಮತ್ತೆ ಮುಂದುವರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೊಂದು ವಿಶೇಷ ಅಂದರೆ ಈ ನಮ್ಮ ಭಗವದ್ಗೀತೆ ಯೂಟ್ಯೂಬಲ್ಲಿ ಪ್ರತಿದಿನ ಬರ್ತಿತ್ತು. ಅದು ನಿನ್ನೆಯಿಂದ
ಸ್ವಲ್ಪ ತೊಂದರೆ ಆಗಿದೆ. ತೊಂದರೆ ಅಂದರೆ ಈಗ ಟೆಲಿಗ್ರಾಮ್ ಆ್ಯಪನ್ನು ಸರ್ಕಾರ ಬ್ಯಾನ್ ಮಾಡ್ಯದ. ಹಾಗಾಗಿ ಇಲ್ಲಿಂದ ನಾವು ಕಳಿಸಿದ್ರೂ ಹೋಗೋದಿಲ್ಲ, ಅವರು ಹಾಕೋಕ್ಕೂ ಬರೋದಿಲ್ಲ. ಕಾರಣ ಏನಂದರೆ ಮೊನ್ನೆ ನೀಟ್ ಎಕ್ಸಾಮಲ್ಲಿ ಸ್ವಲ್ಪ ಪೇಪರ್ ಔಟ್ ಆಗಿವೆ ಅಂತೇಳಿ ಸರ್ಕಾರನೇ ಆ ಪರೀಕ್ಷೆ ಮುಗಿಯವರೆಗೂ ಟೆಲಿಗ್ರಾಮನ್ನು ಆ್ಯಪನ್ನು ಅವರು ಬ್ಯಾನ್ ಮಾಡಿದ ಕಾರಣ ಭಾಳ ಜನ ಫೋನ್ ಮಾಡಿದರು, ಯಾಕ್ರಿ ಈ ಭಗವದ್ಗೀತೆ ಬರ್ತಾ ಇಲ್ಲ ಅಂತ. ಅದಕ್ಕಾಗಿ ಇಲ್ಲಿ ನಾ ಯಾಕೆ ಹೇಳಕತ್ತೀನಿ ಅಂದರೆ, ಅವ್ರಿಗೂ ಈ ವಿಷಯ ಮುಟ್ಬೇಕಾದ್ರೆ ಮತ್ತು 22 ಆದಮೇಲೆ ಮುಟ್ತದೆ. ಒಟ್ಟು ಯಾರಿಗಾದರೂ ಫೋನ್ ಮಾಡಿ ನಿಮಗೆ ಕೇಳಿದರೆ 22ನೇ ತಾರೀಕಿನಿಂದ ಅದು ಮತ್ತೆ ಬಿಟ್ಟಲಿಂದ ಪ್ರಾರಂಭ ಆಗ್ತಂತ ನೀವು ಹೇಳ್ರಿ. ಮತ್ತು ಇನ್ನೊಂದು ಏನಂದರೆ ಅನುಕೂಲ ಆಗಿದೆ ಅಂದರೆ, ನಾವು ಸುಮಾರು 2 ವರ್ಷದ ಹಿಂದೆ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ಸಲ ಜ್ಯೋತಿ ಬೆಳಗುತ್ತಿದೆ ಅನ್ನುವ ನಿಜಗುಣ ಶಿವಯುಗಳ ಚರಿತ್ರೆಯನ್ನು ಇಟ್ಟಿದ್ದೀವಿ, ಜೀವನ ಚರಿತ್ರೆ. ಆ ಗ್ರಂಥದ ಹೆಸರು ಜ್ಯೋತಿ ಬೆಳಗುತ್ತಿದೆ. ಅದನ್ನು ಹೇಳಿದ್ದು ಯಾರೋ ಪುಣ್ಯಾತ್ಮರು ಅವ್ರು ಇಟ್ಕೊಂಡಾರ. ಯಾವ ರಕ್ಷಣೆ ಮಾಡಿ ನಾವ್ಯಾರು ರಕ್ಷಣೆ? ನಾವು ಹೋದ್ರೆ ಉಳಿತದೇನು, ಉಳಿಸೋಬೇಕು ತಾತ ಹೇಳ್ತಂದು ಯಾರು ಇಲ್ಲಪ್ಪ ನೀವು ಉಳಿಸೋರಿ, ಆಯ್ತಮ್ಮ ಮುಂದೆ ಯಾರು ಹುಟ್ಟಂಗಿಲ್ಲ ಅಂತವ್ರನ್ನ ಕೇಳಿ. ಇವತ್ತಿಗೆ ಜಗತ್ತು ಜ್ಞಾನಿಗಳಿಗೆ ಹಾಳಾಗೋಯ್ತನು. ಹೊಡ್ತಾರ, ಬೆಳೆಸ್ತಾರ, ಉಳಿತದ, ನೀನೇ ಆಗಿ ತಲೆ ಕೆಡಿಸಿದ್ದು, ನಿನ್ನೆ ನೀನು ಮಾಡ್ಕೊಂಡು ಹೋಗೋಣ ನಾನು. ಹಾಗಾಗಿ ನಾವು ಕೂಡ ಅದು ಕಲ್ಪನೆ ಇದ್ದಿಲ್ಲ. ಬೆಂಗಳೂರಲ್ಲಿ ನಮ್ಮ ಶಿಷ್ಯ ಬಳಗದವರಾದ ದಯ ಸರಸ್ ಅವರ ಮಗಳು ಅದನ್ನೆಲ್ಲವೂ ಕೂಡ ಅವರು ಆವಾಗ ರೆಕಾರ್ಡ್ ಮಾಡಿ ಇಟ್ಟಿದ್ದದ. ಅದಕ್ಕಾಗಿ ಅದು ಪ್ರತಿದಿನ ಬೇರೆ ಒಂದು ಆ್ಯಪಲ್ಲಿ ಅವರು ವ್ಯವಸ್ಥೆ ಮಾಡಿ ಇವತ್ತು 5ನೇ ದಿನದ್ದು 1, 2, 3, 4, 5 ದಿನದ ಪ್ರಥಮದಿಂದ ಜ್ಯೋತಿ ಬೆಳಗುತ್ತಿದೆ ಎನ್ನುವಂಥ ನಿಜಗುಣ ಯೋಗಿಗಳ ಜೀವನ ಚರಿತ್ರೆ ಕಥಾ ಕಾದಂಬರಿ ರೂಪವನ್ನು ಪ್ರತಿದಿನ ಬರ್ತದೆ. ಅದನ್ನು ಅಪೇಕ್ಷೆ ಇದ್ದವರು ಪ್ರತಿದಿನ ಅದನ್ನು ಕೇಳಬಹುದು. 22 ಆದ ನಂತರ ಈ ಒಂದು ನಿಜಗುಣರ ಚರಿತ್ರೆಯ ಜೊತೆಗೆ ಯಾವ ಭಗವದ್ಗೀತೆ ಕೂಡ ಅದು ಅಪ್ಲೋಡ್ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಸಮಯಕ್ಕೆ ಅನುಕೂಲವಾಗಿ ಅದರ ಲಾಭವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನೀವು ಧನ್ಯರಾಗೋಣ. ಮಂಗಲವನ್ನು ಹೇಳಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹುಟ್ಟಿದ ಕ್ಷಣ ಬಂದು ಹೂವ ಸೂರಾಡಿವೆ. ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ. ಒಳವರಗೆನ್ನದೆ ಒಳೆಬಾಚಿ ಜ್ಯೋತಿಗೆ. ಬೆಳಗು ಪ್ರಕಾಶನ ತಿಳಿದ ಮೈಮಾನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ. ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಚಂದ
ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಜ್ಞಾನಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.